ತೆಗೆದುಕೊಳ್ಳೋಣ ಹೋಶೇಯ ಪ್ರವಾದ ಗ್ರಂಥ 14ನೇ ಅಧ್ಯಾಯ. ಹೋಶೇಯ ಪ್ರವಾದನ ಗ್ರಂಥ 14ನೇ ಅಧ್ಯಾಯ. ನಾವು ಜನವರಿಂದಲೂ ಈ ಸುಭಿಕ್ಷೆ ಕುರಿತಾಗಿಯೇ, ಆ ವಾಗ್ದಾನದ ಕುರಿತಾಗಿಯೇ ನಾವು ಮಾತನಾಡ್ತಿದ್ದೇವೆ. ಗಮನಿಟ್ಟು ಕೇಳಿಸಿಕೊಳ್ಳೋಣ. ಅದರ 5ನೇ ವಚನ. ಯಾರಾದ್ರೂ ಓದೋಣ? ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು, ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು ಎಂಬುದಾಗಿ. ಸಾಕು, ಗಮನಿಸಿ. ಹೋಶೇಯ 14ನೇ ಅಧ್ಯಾಯ ಅದರ 5ನೇ ವಚನ. ನಾವು ಸುಭಿಕ್ಷೆ ಕುರಿತಾಗಿ 1 ತಿಂಗಳು ಪೂರ್ತಿಯಾಗಿ ನಾವು ಕಲಿತಿದ್ದೀವಿ, ಹೌದಾ? ಸುಭಿಕ್ಷೆ ಅಂದ್ರೆ ಏನು, ಯಾವ ರೀತಿಯೆಲ್ಲ ಸನ್ನಿವೇಶ ನಮಗೆ ಸುಭಿಕ್ಷೆಯನ್ನು ದೇವರು ಕೊಡ್ತಾರೆ ಅನ್ನೋದ್ರ ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಅದರ ನಂತರ ಯೇಸು ಸ್ವಾಮಿ ದೇವರು ಹೇಳಿದ್ದು, ನಾನು ನಿಮಗೆ ಹೇಗಿರ್ತೇನೆ, ಇಬ್ಬನಿಯಂತಿರ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ನೀವು ಕೂಡ ಹೇಗೆ ಹೊಡ್ಕೊಳ್ತೀವಿ, ತಾವರೆಯಂತೆ ಹೊಡೆದುಕೊಳ್ಳುವಿರಿ ಎಂಬುದಾಗಿ ಹೋಶೇಯ 14ನೇ ಅಧ್ಯಾಯ 5ನೇ ವಚನ ಹೇಳ್ತಾರೆ. ಈ ತಾವರೆ 2 ಸ್ಥಳಗಳಲ್ಲಿ ಬೆಳೆಯುವುದಿಲ್ಲ. ಈ ತಾವರೆ ಎನ್ನುವುದು 2 ಸ್ಥಳಗಳಲ್ಲಿ ಬೆಳೆಯುವುದಿಲ್ಲ. ಅದು ಯಾವುದು? ಮೊದಲದಾಗಿ ಅಧಿಕವಾದಂತಹ ಉಷ್ಣಾಂಶ ಇರುವಂತಹ, ಉದಾಹರಣೆಗೆ ಮರಳುಗಾಡಿನಲ್ಲಿ ಅಧಿಕವಾದ ಉಷ್ಣಾಂಶ ಇರೋದ್ರಿಂದ ಇಂಥ ಸ್ಥಳದಲ್ಲಿ ತಾವರೆಗಳು ಏನ್ ಮಾಡಲ್ಲ, ಬೆಳೆಯುವುದಿಲ್ಲ. ಎರಡನೇದಾಗಿ ಅಧಿಕವಾಗಿ ಹಿಮ ಉದುರುವಂತಹ, ಉದಾಹರಣೆಗೆ ಹಿಮ ಯಾವಾಗಲೂ ಉದುರುವಂತಹ ಸ್ಥಳದಲ್ಲಿ ಈ ತಾವರೆ ಏನ್ ಮಾಡೋದಿಲ್ಲ, ಬೆಳೆಯೋದಿಲ್ಲ. ನನ್ನ ಜೊತೆ ಇರಬೇಕು, ಮಾತನಾಡಬೇಕು, ಇಲ್ಲಿದ್ರೆ ಮೈಕ್ನ ವ್ಯತ್ಯಾಸಕವಾಗಿ ನಿದ್ರೆ ಬಂದ್ಬಿಡುತ್ತೆ. ಗಮನ ಇಟ್ಟು ಕೇಳಿಸ್ಕೊಂಡು ಈಗ ಗಮನಿಸಿ. ಮೊದಲದಾಗಿ 2 ವಿಷಯಗಳಲ್ಲಿ, 2 ಸ್ಥಳಗಳಲ್ಲಿ ತಾವರೆ ಬೆಳೆಯೋದಿಲ್ಲ. ಅದು ಯಾವ್ಯಾವುದು? ಒಂದು ಮರಳುಗಾಡಿನಲ್ಲಿ, ಕಾರಣ ಅಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ. ಎರಡನೇದು ಹಿಮಾಲಯದಲ್ಲಿ ತಾವರೆಗಳು ಬೆಳೆಯುವುದಿಲ್ಲ. ಅಲ್ಲಿ ಅಧಿಕವಾದಂತಹ ಕೋಲ್ಡ್, ತಂಪಾದಂತಹ, ಅಧಿಕವಾದಂತಹ ಒಂದು ಶೀತ ಆಮೇಲೆ ಬೀಳುವುದರಿಂದ ಅದು ಬೆಳೆಯುವುದಿಲ್ಲ. ಆದ್ರೆ ಈ ದಿನದ ವಾಗ್ದಾನದಲ್ಲಿ ದೇವರು ನಮ್ಗೆ ಹೇಳಿದ್ದಾರೆ, ನಾನೇ ನಿಮಗೆ ಇಬ್ಬನಿ ಅಂತ ಇರುವೆನು ಅಂತ ಹೇಳಿ. ಹಲ್ಲೆಲೂಯಾ. ಬೆಳೆಯಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಬೆಳೆಯುವಂಥದ್ದನ್ನೇ ಶ್ರೇಷ್ಠವಾಗಿ ನಾವು ಎಣಿಸಬೇಕಾಗಿದೆ. ಉದಾಹರಣೆಗೆ ನೆಕ್ಸ್ಟ್ ಲೈನ್ ಹೇಳ್ತದೆ, ದೇವದಾರು ಮರದ ಹಾಗೆ. ಅಲ್ಲಿ ಏನ್ ಹೇಳ್ತದೆ? ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು. ಈ ದೇವದಾರು ಮರ ಅನ್ನುವುದು ಇದು ಮರದ ಹೆಸರು. ಯಾವುದು? ಲೆಬನೋನ್ ಅನ್ನುವಂತಹ ಸ್ಥಳದಲ್ಲಿ. ಲೆಬನೋನ್ ಅನ್ನುವಂಥದ್ದು ಏನು? ಸ್ಥಳದ ಹೆಸರು ಅಥವಾ ಬೆಟ್ಟದ ಹೆಸರು. ಈ ಲೆಬನೋನಿನ ದೇವದಾರುಗಳು, ಈಗ ನೀವು ಗೂಗಲ್ನಲ್ಲಿ ಈ ದೇವದಾರು ಮರಗಳು ಅಂತ ನೀವು ಸರ್ಚ್ ಮಾಡಬೇಕಾಗಿಲ್ಲ. ಮರದ ಹೆಸರೇನಿದು? ಮರದ ಹೆಸರೇನು? ದೇವದಾರು. ಸ್ಥಳದ ಹೆಸರು ಯಾವುದು? ಲೆಬನೋನ್. ನೀವು ಲೆಬನೋನ್ ಟ್ರೀ ಅಂತ ಕೊಟ್ಟರೆ ಸಾಕು ಗೂಗಲ್ ನಲ್ಲಿ, ಇದು ಮಾತ್ರ ಬರ್ತದೆ ದೇವದಾರು ವೃಕ್ಷ. ಅರ್ಥ ಮಾಡ್ಕೊಳ್ರಿ. ಲೆಬನೋನ್ ಟ್ರೀ ಅಂತ ಕೊಟ್ರೆ ದೇವದಾರು ಮರ ಮಾತ್ರವೇ ಬರುತ್ತದೆ. ಅಂದ್ರೆ ಆ ಲೆಬನೋನ್ ಪ್ರಾಂತ್ಯದಲ್ಲಿ, ಆ ಬೆಟ್ಟದಲ್ಲಿ ಈ ಮರವನ್ನ ಬಿಟ್ರೆ ಬೇರೆ ಯಾವ ಮರವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಈ ಲೆಬನೋನ್ ಅನ್ನುವಂತಹ ಸ್ಥಳದಲ್ಲಿ ತುಂಬಾ ಕಠಿಣವಾದಂತಹ ಒಂದು ಸ್ಥಳ, ಯಾವ ಮರ ಗಿಡಗಳು ಬೆಳೆಯಲಿಕ್ಕೆ ಆಗದೇ ಇರುವಂತಹ ಒಂದು ಸನ್ನಿವೇಶ ಆ ಸ್ಥಳದಲ್ಲಿ, ಲೆಬನೋನ್ನಲ್ಲಿ. ಇಲ್ಲಿ ಇದು ಸ್ವಲ್ಪ ಸ್ವಲ್ಪವಾಗಿ ಚಿಗುರಿ ದೊಡ್ಡ ಮರವಾಗಿ ಹರಡಿಕೊಳ್ಳುವಂಥದ್ದು ಈ ದೇವದಾರು ಮರ ಅಥವಾ ಲೆಬನೋನ್ ಮರ. ಇದು ಸುಮಾರು 160 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಎಷ್ಟು ಅಡಿ? 160 ಅಡಿ ಅಂದ್ರೆ ಗೆಸ್ ಮಾಡಿ. 160 ಅಡಿಯ ಎತ್ತರಕ್ಕೆ ಇದು ಬೆಳೆಯುವಂಥದ್ದಾಗಿದೆ. ಅದರ ಜೊತೆಗೆ ಇದು 180 ಅಡಿಯ ಆಳಕ್ಕೆ ಬೇರೂರ್ತವೆ. ಎಷ್ಟು ಅಡಿ? 180 ಅಡಿಯ ಆಳಕ್ಕೆ ಇದು ಬೇರೂರಿ ಅಷ್ಟೊಂದು ಎತ್ತರವಾಗಿ ಇದು ಬೆಳೆಯುವಂತಹ ಮರವೇ ಈ ಲೆಬನೋನ್ ಮರ ಅಥವಾ ದೇವದಾರು ಮರ. ಈ ಮರದ ಕುರಿತಾಗಿ ನೀವು ಹೆಚ್ಚಾಗಿ ಧ್ಯಾನ ಮಾಡಬೇಕು. ಇಲ್ಲಿ ಅಧಿಕವಾದಂತಹ ಇಬ್ಬನಿ ಅಥವಾ ಹಿಮವು ಬೀಳ್ತಿದ್ರು ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಿಸದೆ, ಹಿಮವನ್ನು ಲೆಕ್ಕಿಸದೆ ಸುಂದರವಾಗಿ ಬೆಳೆದು ಆಳವಾಗಿ ಬೇರೂರಿ ಅನೇಕರಿಗೆ ಗೋಚರವಾಗಿ ಕಾಣಿಸಲ್ಪಡುವಂತಹ ಮರವೇ ಈ ಲೆಬನೋನ್ ಮರ. ಈ ವರ್ಷದ ವಾಗ್ದಾನದಲ್ಲಿ ದೇವರು ನಮ್ಗೆ ಹೇಳಿರುವಂತಹ ಮಾತು, ನಾನು
ನಿಮ್ಮನ್ನ ಲೆಬನೋನ್ ಮರದಂತೆ ಬೇರು ಆಳವಾಗಿ ಬೇರೂರುವಂತೆ ನಾನು ಮಾಡ್ತೇನೆ, ಅದುವೇ ಸುಭಿಕ್ಷೆ ಅಂತ ದೇವರು ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಬೇರೂರುವುದಕ್ಕೆ ನಾವೆಲ್ಲ ಏನ್ ಹೇಳ್ತೀವಿ, ಎಲ್ಲ ಅನುಕೂಲವಾಗಿದ್ರೆ ನಾವು ಬೇರೂರ್ಲಿಕ್ಕೆ ಸಾಧ್ಯ. ಎಲ್ಲವೂ ಅನುಕೂಲವಾಗಿದ್ರೇನೆ ನಾವು ಬೇರೂರ್ಲಿಕ್ಕೆ ಸಾಧ್ಯ. ಇವತ್ತು ತುಂಬಾ ಜನ ಪರಿಸ್ಥಿತಿಗಳನ್ನು ನೋಡಿಯೇ ಅವರವರ ಜೀವಿತವನ್ನು ಡಿಸೈಡ್ ಮಾಡ್ತಾರೆ. ಪರಿಸ್ಥಿತಿಗಳ ಚೆನ್ನಾಗಿ, ನನಗೆ ಕೆಲಸ ಇದೆ, ಓಕೆ, ನನ್ನ ಜೀವನ ಚೆನ್ನಾಗಿ ಹೋಗ್ತದೆ, ನನಗೆ ಎಜುಕೇಷನ್ ಚೆನ್ನಾಗಿ ಹೋಗ್ತಿದೆ, ಓಕೆ, ನನಗೆ ಒಳ್ಳೆ ಜೀವನ ಸಿಗುತ್ತೆ, ನನ್ನ ಮನೆಗೆ ಆದಾಯ ಬರ್ತಿದೆ, ನನ್ನ ಜೀವನ ಚೆನ್ನಾಗಿ ಹೋಗ್ತಿದೆ. ಇದೆಲ್ಲವೂ ವಾಸ್ತವ. ಎಲ್ಲ ಸ್ಥಳಗಳಲ್ಲಿ ಎಲ್ಲ ಮರಗಿಡಗಳು ಬೆಳೆಯುವಂಥ ಸ್ಥಿತಿ ಇದೆ. ಆದರೆ ಲೆಬನೋನ್ ಮರ ಯಾವುದು ಬೆಳೆಯಲಿಕ್ಕೆ ಆಗದೇ ಇರುವಂತಹ ಸ್ಥಳದಲ್ಲಿ ಬೆಳೆಯುವಂಥದ್ದೇ ಲೆಬನೋನ್ ಮರ. ಆದರೆ ಈ ವರ್ಷ ದೇವರು ನನಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿನ್ನ ಜೀವಿತದಲ್ಲಿ ಈ 2025ರಲ್ಲಿ ನೀನು ಬೆಳೆಯುವಂತಹ ಅವಕಾಶಗಳು, ಮಾರ್ಗಗಳು, ಪರಿಸ್ಥಿತಿಗಳು, ನಿನ್ನ ಜೀವಿತದ ಕಾರ್ಯಗಳನ್ನು ನೋಡಿದ್ರೆ ಬೆಳೆಯುವುದಕ್ಕೆ ಅವಕಾಶವೇ ಇಲ್ಲ ಅನ್ನುವ ರೀತಿಯಲ್ಲಿ ಇದ್ದರು. ಅಲ್ಲಿ ಬೆಳೆಯುವಂತೆ ಮಾಡುವುದನ್ನೇ ಸುಭಿಕ್ಷೆ ಎಂಬುದಾಗಿ ಕರೀತಾರೆ. ಆಮೇಲೆ ಅರ್ಥ ಆಯ್ತು ನಾನು ಹೇಳ್ತಿರುವಂಥದ್ದು? ಬೆಳೆಯಲಿಕ್ಕೆ ಯಾವ ಅವಕಾಶಗಳಿಲ್ಲ, ಸಂದರ್ಭಗಳಿಲ್ಲ, ಅಂತಹ ಸ್ಥಳದಲ್ಲಿಯೇ ಬೆಳೆಯುವಂತೆ ಮಾಡುವುದೇ ಕರ್ತನ ಕಾರ್ಯ. ಈ ಲೆಬನೋನ್ ಮರ, ಯಾವ ಮರವು ಬೆಳೀಲಿಕ್ಕೆ ಆಗದೇ ಇರುವಂತ ಸ್ಥಳದಲ್ಲಿ ಈ ಲೆಬನೋನ್ ಮರ ಬೆಳೀತಾ ಇದೆ. ದೇವರು ವಾಗ್ದಾನದಲ್ಲಿ ನಮ್ಗೆ ಹೇಳಿದ್ದಾರೆ, ಹೋಶೇಯ 14:5 ಲೆಬನೋನಿನ ದೇವದಾರುಗಳ ಹಾಗೆ ಯಾವುದಕ್ಕೆ ಹೋಲಿಸಿದ್ದಾರೆ? ಮರಕ್ಕೆ ಹೋಲಿಸಿದ್ದಾರೆ. ಯಾರನ್ನ? ಎಲ್ಲರೂ ಹೇಳಿ, ನನ್ನನ್ನ ಈ ಸುಭಿಕ್ಷೆ ವರ್ಷದಲ್ಲಿ ಲೆಬನೋನಿನ ಮರದ ಹಾಗೆ ನೀನು ಹರಡಿಕೊಳ್ತೀಯ. ಹಾಗಿದ್ರೆ ಲೆಬನೋನ್ ಮರ ಬೆಳಿಲಿಕ್ಕೆ ಒಳ್ಳೆಯ ವಾತಾವರಣ ಇದೆಯಾ? ಅಲ್ಲಿ ಇಲ್ಲ. ಪರಿಸ್ಥಿತಿಗಳೆಲ್ಲ ವಿರುದ್ಧವಾಗಿದೆ. ಯಾವ ಮರವೂ ಬೆಳಿಲಿಕ್ಕೆ ಆಗಲ್ಲ ಅಂದ್ರೆ ಅಲ್ಲಿ ಒಳ್ಳೆ ಪರಿಸ್ಥಿತಿಗಳಿಲ್ಲ. ಆಳವಾಗಿ ಇದು ನಾನು ಆಕ್ಚುಲಿ ಅಲ್ಲಿ ಪಿಕ್ಚರ್ ಅನ್ನುವಂಥ ಒಂದು ಇದರಲ್ಲಿ ಒಂದು ಟ್ರೀ ಎಲ್ಲ ಪಿಕ್ಚರ್ ಹಾಕಿದ್ದೀನಿ. ಅಂದ್ರೆ ತೆಗೀರಿ ಸಾಧ್ಯವಾದ್ರೆ ದಿಸ್ PC ಓಪನ್ ಮಾಡಿ ಅಲ್ಲಿ ಸೈಡಲ್ಲಿ ಪಿಕ್ಚರ್ ಅದರಲ್ಲಿದೆ ನೋಡಿ. ಓಕೆ, ಗಮನಿಸರಿ. ಎಲ್ಲ ನನ್ನ ಜೊತೆ ಇದ್ದೀರಾ? ಈ ಲೆಬನೋನ್ ಮರ ಅಷ್ಟೊಂದು ಎತ್ತರವಾಗಿ, ಆ ಲೆಬನೋನ್ ಮರ ಗೂಗಲಲ್ಲಿ ಮನೆಗೆ ಹೋಗಿ ಲೆಬನೋನ್ ಟ್ರೀ ಅಂತ ಕೊಡ್ರಿ, ಬಂಡೆಗಳ ಮಧ್ಯದಲ್ಲಿ, ಆ ಬಂಡೆಗಳನ್ನು ಲೆಕ್ಕಿಸದೆ ಆಳವಾಗಿ, ನನಗೆ 180 ಅಡಿಯವರೆಗೂ ಅದು ಆಳವಾಗಿ ಬೇರೂರುತ್ತದೆ. ಆ ಬೆಟ್ಟದ ಮಧ್ಯದಲ್ಲಿಯೇ, ಆ ಒಂದು ಹಿಮಪಾತದ ತುಂಬಿ ಹೊರಸೂಸುವಂತಹ ಹಿಮದ ಮಧ್ಯದಲ್ಲಿಯೇ 160 ಅಡಿಯ ಎತ್ತರಕ್ಕೆ ಅದು ಬೆಳೆಯುತ್ತೆ. ಸುಮಾರು 10 ಜನರು ಅದನ್ನ ಹಿಡಿಲಿಕ್ಕೆ, ಅದರ ಬುಡ ಅಂತ ಗೊತ್ತಲ್ವಾ, ಅದರ ಬುಡವನ್ನು ಹಿಡ್ಕೊಳ್ಳಿಕ್ಕೆ ಸುಮಾರು 5 ರಿಂದ 10 ಜನರು ಬೇಕಾಗ್ತದೆ. ಅಷ್ಟೊಂದು ವಿಶಾಲವಾಗಿ ಬೆಳೆಯುವಂಥ ಮರವೇ ಈ ಲೆಬನೋನ್ ಮರ. ಹಾಗಿದ್ರೆ ಈ ಲೆಬನೋನ್ ಮರವು ಹಾಕಿದ್ರ ಇದುವೇ ಲೆಬನೋನ್ ಮರ. ಇನ್ನೊಂದು ವಿಚಾರ ಹೋಗಿ, ಇದೆಲ್ಲ ಬರೀ ಕಲ್ಲು. ನೆಕ್ಸ್ಟ್ ಇದು ಲೆಬನೋನ್ ಮರದ ಹಣ್ಣು, ಅದರಲ್ಲಿ ಬಿಡುವಂತಹ ಫಲ. ಅದು ಕೂಡ ಅದರ ಸುತ್ತಲೂ ಎಂತ ಮುಳ್ಳಿದೆ. ಏನಿದೆ? ಸುತ್ತಲೂ ಮುಳ್ಳಿದೆ. ಇದಕ್ಕೆ ಇವತ್ತು ದೇವರು ನನ್ನನ್ನು ನಿಮ್ಮನ್ನ ಹೋಲಿಸ್ತಾರೆ. ನೆಕ್ಸ್ಟ್ ನೋಡಿ, ಇಷ್ಟೊಂದು ಅಗಲವಾದ ರೀತಿಯಲ್ಲಿ ವಿಸ್ತಾರವಾಗಿ ಬೆಳೆಯುವಂತಹ ಮರ. ಇನ್ನೊಂದು ನೋಡಿ, ಬೆಟ್ಟಗಳ ಮಧ್ಯದಲ್ಲಿ ಇರುವಂಥದ್ದು. ನೆಕ್ಸ್ಟ್ ನೋಡಿ, ಇದು ಬೈಬಲ್ನಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಹಳೇ ಬೈಬಲ್ ಇದು. ಈ ಟ್ರಾನ್ಸ್ಲೇಷನ್ ನಲ್ಲಿ ಆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಎಷ್ಟು ಎತ್ತರವಾಗಿ ಬೆಳೆಯುತ್ತೆ ಅನ್ನೋದನ್ನ ಅದು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬ್ಯಾಕ್ ಅಷ್ಟೇನಾ? ಸರಿ. ಈ ಲೆಬನೋನ್ ಟ್ರೀ ಇಷ್ಟರ ಮಟ್ಟಿಗೆ ಎತ್ತರವಾಗಿ ಬೆಳೀಲಿಕ್ಕೆ, ಮತ್ತೆ ಹೇಳ್ತೀನಿ, ಅದಕ್ಕೆ ಯಾವ ಅನುಕೂಲತೆಗಳಿಲ್ಲ. ಸಮಾಜವಾಗಿ ಬೆಳೆಯುವಂತಹ ಯಾವುದೇ ಮಾರ್ಗಗಳು ಅದಕ್ಕಿಲ್ಲ. ಅದನ್ನು ಲೆಕ್ಕಿಸದೆ ಬೆಳೆಯುವಂತೆ ಮಾಡಿರುವಂಥದ್ದೇ ಲೆಬನೋನ್ ಟ್ರೀ. ಈ ವರ್ಷದಲ್ಲಿ ದೇವರು ನಮಗೆ ಹೇಳ್ತಿದ್ದಾರೆ, ಅದು ಕೂಡ ದೇವರ ಮಕ್ಕಳಿಗೆ ಆತನು ಹೋಲಿಸಿ ಹೇಳ್ತಿದ್ದಾರೆ, ನೀನು ಲೆಬನೋನ್ ವೃಕ್ಷದ ಹಾಗೆ, ದೇವದಾರು ವೃಕ್ಷದ ಹಾಗೆ ನೀನು ಬೇರು ಬಿಟ್ಟುಕೊಳ್ಳುವೆ. ಬೇರು ಆಳವಾಗಿದ್ರೆ ಮರವು ಏನಾಗಿರುತ್ತೆ? ಬಲವಾಗಿರುತ್ತೆ, ಎತ್ತರವಾಗಿ ಬೆಳೆಯುವಂತಾಗಿರ್ತದೆ. ಇವತ್ತು ನಾನು ಕ್ರಿಸ್ತ ನಂಬಿಕೆ ಹೇಳಿ, ನನ್ನ ಸ್ವರ ಕೇಳಿಸ್ತಿದೆಯಾ? ಮೈಕ್ಲಿ ಮಾತಾಡಲ್ಲ? ಗಮನಿಸಿ, ಇಷ್ಟರ ಮಟ್ಟಿಗೆ ಬೆಳೆಯುವುದಕ್ಕೆ ನನ್ನಿಂದ ಹೇಗಾಗುತ್ತೆ? ಒಂದು ತುಂಬಾ ಜನ ವಿಶ್ವಾಸಿಗಳು ನೆನೆಸುವಂತಹ ವಿಷಯ, ನಾನು ಬೆಳೆಯಕ್ಕಾಗಲ್ಲ, ಮತ್ತೊಬ್ಬರು ಬೆಳಿಬಹುದು. ಪ್ರತಿಯೊಬ್ಬರಿಗೆ ನಾನು ನೆನೆಸುತ್ತೆ, ದೈವ ಜನರಿಗೆ ಅವರು ಬೆಳೀತಾರೆ, ನಾನು ಬೆಳೆಯಕ್ಕಾಗಲ್ಲ. ಇವತ್ತು ನಾನು ಹೇಗೆ ಹೋಗ್ರಿ,
ನಾನು ಬೆಳೆಯಲ್ಲ ಅಂದ್ಕೊಳ್ಳುವಂತಹ ಈ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಜನರನ್ನ ಕುಗ್ಗಿಸ್ತಿದೆ ಅಂತ ಹೇಳಿದ್ರೆ, ಇವತ್ತು ನಾನು ನಿಮ್ಮನ್ನ ಕೆಲವು ಪ್ರಶ್ನೆಗಳು ಕೇಳ್ತೀನಿ. ಇವತ್ತು ಬೈಬಲ್ ಟೀಚಿಂಗ್ ರೀತಿಯಲ್ಲಿ ಹೋಗ್ತದೆ, ಸ್ವಲ್ಪ ನನ್ನ ಸಂಗಡ ಮಾತನಾಡ್ರಿ. ಎಷ್ಟು ಜನರಿಗೆ ಗೊತ್ತು ಚಂದ್ರ ಲೋಕದಲ್ಲಿ ಫಸ್ಟ್ ಕಾಲಿಟ್ಟವ್ರು ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಎಂತಕ್ಕಂಥ ವ್ಯಕ್ತಿ ಮೊದಲು ಕಾಲಿಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೌಂಡ್ ಕೇಳ್ತಾ ಇದೆ? ಓಕೆ, ಗಮನಿಸಿ. ಈ ನೀಲ್ ಆರ್ಮ್ಸ್ಟ್ರಾಂಗ್ ಎಂತಕ್ಕಂಥ ವ್ಯಕ್ತಿ 1969ನೇ ವರ್ಷದಲ್ಲಿ ಚಂದ್ರಮಂಡಲದಲ್ಲಿ ಮೊದಲಾಗಿ ಕಾಲಿಟ್ಟರು. ನಾಸಾ ವಿಜ್ಞಾನಿಗಳು ಏನ್ ಮಾಡಿದ್ರು, ಇವ್ರನ್ನ ರಾಕೆಟ್ ಅಲ್ಲಿ ಕಳಿಸಿದ್ರು. ಯಾರನ್ನ? ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ವ್ಯಕ್ತಿ ಬಗ್ಗೆ ಮಾತ್ರ ನಮಗೆ ಗೊತ್ತು. ಈತನ ಆಕ್ಚುಲಿ ಕೋ ಪೈಲಟ್ ಅಂತ ಹೇಳ್ತಾರೆ. ಕೋ ಪೈಲಟ್ ಅಂದೇನು? ಸಹಾಯಕ ಅಷ್ಟೇ. ಈ ಕೋ ಪೈಲಟ್ ಆಗಿ ಹೋಗಿದ್ದಂತಹ ನೀಲ್ ಆರ್ಮ್ಸ್ಟ್ರಾಂಗ್ ಇವತ್ತು ಬರೆಯಲ್ಪಟ್ಟಿದೆ, ಅವನೇ ಮೊಟ್ಟ ಮೊದಲು ಚಂದ್ರಮಂಡಲಕ್ಕೆ ಕಾಲಿಟ್ಟಂತಹ ವ್ಯಕ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಈತನ ಪೈಲಟ್ ಆಗಿ ಹೋಗಿದ್ದಂತಹ ಎಡ್ವಿನ್ ಬುಸ್ ಆಲ್ಡ್ರಿನ್ ಎಂತಕ್ಕಂಥ ವ್ಯಕ್ತಿ ಈ ಮೊದಲನೆಯ ಪೈಲಟ್. ಇವನು ಮೊದಲು ಹೋಗಿ ನಾಸಾದಲ್ಲಿ ರಾಕೆಟ್ ಲ್ಯಾಂಡ್ ಆಗುತ್ತೆ, ಡೋರ್ ಓಪನ್ ಆಗುತ್ತೆ. ಇಲ್ಲೂ ಕೆಲವು ಕಣ್ಣು ಓಪನ್ ಆಯ್ತಿಲ್ಲ, ಎಚ್ಚರ ಕೂತ್ಕೊಳ್ಳಿ. ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆಗಿ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ನಾವು ದ ಕ್ಯಾಪ್ಟನ್ ಶೆಲ್ ಪಾಸ್. ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಈಗ ಎಡ್ವಿನ್ ಬುಸ್ ಆಲ್ಡ್ರಿನ್ ಇವಾಗ ಇಳಿತಾರೆ ಎಂಬುದಾಗಿ ಒಂದು ಅನೌನ್ಸ್ಮೆಂಟ್ ಬರ್ತದೆ. ತಕ್ಷಣ ಆ ವ್ಯಕ್ತಿ 3 ಸೆಕೆಂಡ್ ವೆಯ್ಟ್ ಮಾಡ್ತಾರೆ. ಇಳಿದ್ರೆ ಏನಾಗ್ಬೋದು? ಇಲ್ಲಿ ಗುರುತ್ವಾಕರ್ಷಣೆ ಬಲ ಇದೆಯಾ? ಇಳಿದ್ರೆ ಮತ್ತೆ ನಾನು ವಾಪಸ್ ಬದುಕಿ ಬರ್ತೀನ? ಜಸ್ಟ್ 3 ಸೆಕೆಂಡ್ ವೆಯ್ಟ್ ಮಾಡ್ಬಿಡ್ತಾರೆ. ಈಗ ಸೆಕೆಂಡ್ ಅನೌನ್ಸ್ಮೆಂಟ್ ಬರ್ತಿದೆ. ನಾವು ದ ಕೋ ಪೈಲಟ್ ಶೆಲ್ ಪಾಸ್. ಈಗ ಕೋ ಪೈಲಟ್ ಆಗಿರ್ತಕ್ಕಂತಹ ವ್ಯಕ್ತಿ ಈಗ ಇಳಿತಾರೆ ಎಂಬುದಾಗಿ ನೆಕ್ಸ್ಟ್ ಅನೌನ್ಸ್ಮೆಂಟ್ ಬರ್ತದೆ. ತಕ್ಷಣ ಕಾಲಿಟ್ಟಿರ್ತಾರೆ. ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ತಕ್ಷಣ ಕಾಲಿಡ್ತಾರೆ. ಇವನು ತಕ್ಷಣ ಯೋಚನೆ ಮಾಡಲಿಲ್ಲ. ಎಲ್ಲಿ ಯಾವ ಸಂದರ್ಭದಲ್ಲಿ ಎಲ್ಲಿ ನುಗ್ಗಬೇಕೋ ಅಲ್ಲಿ ನುಗ್ಗುವಂತವರಾಗಿರ್ಬೇಕು ನಾವು. ಇವತ್ತು ಆತ್ಮೀಕ ವಿಷಯದಲ್ಲಿ ದೇವರು ನಮ್ಗೆ ಹೇಳ್ತಿದ್ದಾರೆ, ನಿನ್ನನ್ನು ದೇವದಾರು ಮರಗಳ ಹಾಗೆ ನಾನು ಬೇರೂರುವಂತೆ ಮಾಡ್ತೀನಿ ಅಂತ. ನಮ್ಮ ಜನರಲ್ಲಿ ಸಂದೇಹ ತುಂಬ. ನನ್ನ ಎಂಬ ಪ್ರಶ್ನೆಯೊಂದಿಗೆ ನೀಲ್ ಆರ್ಮ್ಸ್ಟ್ರಾಂಗ್ ಈ ಪ್ರಶ್ನೆ ಹಾಕೊಂಡಿದ್ರೆ ಇವತ್ತು ಅವನ ಹೆಸರು ಚರಿತ್ರೆಯಲ್ಲಿ ಬರೆಯಲ್ಪಡ್ತಿರಲಿಲ್ಲ. ಈತನು ಸಮುದ್ರದ ಆಳದಲ್ಲಿ ಈಜಲು 3 ವರ್ಷ ಟ್ರೈನಿಂಗ್ ಮಾಡಿದ್ದ. ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ವ್ಯಕ್ತಿ. ಆದರೆ ಇದು ಯಾವುದಕ್ಕೂ ಕೂಡ ಲೆಕ್ಕಿಸದೆ ಇಳಿಬೇಕು ಅಂತ ಬಂದಾಗ ಮೊದಲದಾಗಿ ನನ್ನ ಕಾಲಿಟ್ಟಿದ್ದ. ಈಗ ನೀಲ್ ಆರ್ಮ್ಸ್ಟ್ರಾಂಗ್ ಅಂತಕ್ಕಂಥ ವ್ಯಕ್ತಿಯ ಸ್ಥಳದಲ್ಲಿ ಯಾರ ಹೆಸರು ಇರಬೇಕಾಗಿತ್ತು ಗೊತ್ತಾ? ಎಡ್ವಿನ್ ಬುಸ್ ಆಲ್ಡ್ರಿನ್ ಅಂತಕ್ಕಂಥ ವ್ಯಕ್ತಿಯ ಹೆಸರೇ ಬರೆಯಲ್ಪಟ್ಟಿತ್ತು. ಆದರೆ ಆತನ ವ್ಯಕ್ತಿ ಹೆಸರು ಮರೆಯಾಯಿತು. ಅದು ಕೋ ಪೈಲಟ್ ಅಂತ ಹೇಳಿದ್ರೆ ಸಹಾಯಕನಾಗಿ ಬಂದಂಥವನ್ನೇ ಫೇಮಸ್ ಆಗ್ಬಿಟ್ಟ. ಇವತ್ತು ತುಂಬ ಜನ ನಮ್ಮ ಬಗ್ಗೆ ನಾವೇ ಡಿಗ್ರೇಡ್ ಮಾಡುವಂತಹ, ನನ್ನ ಬಗ್ಗೆ ನಾನು ದೇವರು ಹೇಳುವಂಥ, ನನ್ನ ವಿಷಯದಲ್ಲಿ ಇರುವಂಥ ದೇವರ ಮಾತುಗಳನ್ನು ನಂಬಲು ಇರುವಂಥದ್ದೇ ದೊಡ್ಡ ತಪ್ಪಾಗಿದೆ. ಇವತ್ತು ಸತ್ಯವೇದ ಹೇಳ್ತದೆ, ನಿನ್ನ ದೇವದಾರು ಮರಗಳ ಹಾಗೆ ಬೇರೂರುವಂತೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಇವತ್ತು ಎಷ್ಟು ಜನ ಅದನ್ನ ನಂಬಿ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ ಗೊತ್ತಿಲ್ಲ. ಹಲ್ಲೆಲೂಯಾ. ಎಷ್ಟು ಜನ ವಾಚ್ ಕಟ್ಟಿದ್ದೀವಿ? ತೋರಿಸಿ ನೋಡ, ವಾಚ್ ತೋರಿಸಿ ನಾಚಿಕೆಬೇಡಿ. ವಾಚ್ ಕಟ್ಟಿದ್ದೀವಿ. ಓಕೆ, ವಾಚ್ ಅಂದ್ರೆ ಏನು? ಗಡಿಯಾರ. ಕನ್ನಡದಲ್ಲಿ ಗಡಿಯಾರ. ವಾಚ್ ಅಂದ್ರೆ ಏನು? ಇಂಗ್ಲಿಷಲ್ಲಿ ವಾಚ್ ಅಂದ್ರೆ ಏನು? ಗಮನಿಸು. ವಾಚ್ ಅಂದ್ರೆ ಏನು? ಗಮನಿಸು. ಎಷ್ಟು ಜನ ವಾಚ್ ಕಟ್ಕೊಂಡು ಗಮನಿಸ್ತಾರೆ? ವಾಚ್ ಗಮನಿಸ್ತಾರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ವಾಚ್ ಇವತ್ತು ತುಂಬ ಜನ ಈ ಹೊಸ ವರ್ಷದಲ್ಲಿ ಕೂಡ ಇದನ್ನು ಗಮನಿಸಬೇಕು. ಒಬ್ಬ ಆತ್ಮೀಯ ಮನುಷ್ಯನು ಇದರ ವಿಷಯದಲ್ಲಿ ಗಮನಿಸಬೇಕು. ನಾನು ಹೇಳ್ತೀನಿ, ವಾಚ್ ಅಂದ್ರೆ ಗಮನಿಸು. ಯಾವುದನ್ನೆಲ್ಲ ಗಮನಿಸಬೇಕು? WATCH. ಹೌದಾ? WACTH. W ಅಂದ್ರೆ ವರ್ಡ್ಸ್. ಪ್ರತಿದಿನ ಮುಂಜಾನೆ ಎದ್ದು ನೀನು ವಾಚ್ ಗಮನಿಸಬೇಕು. ಯಾವುದನ್ನ? ನಿನ್ನ ಮಾತುಗಳನ್ನ, ವರ್ಡ್ಸ್. ಈ ದಿನ ನಾನು ಏನನ್ನು ಮಾತಾಡ್ತಿದ್ದೇನೆ, ಯಾರ ಸಂಗಡ ಮಾತಾಡ್ತಿದ್ದೇನೆ, ಯಾವ ಮಾತುಗಳನ್ನ ಆಡ್ತಿದ್ದೇನೆ ಎಂಬುದನ್ನು ನೀನು ಗಮನಿಸುವುದಕ್ಕೋಸ್ಕರವಾಗಿ ನೀನು ವಾಚ್ ಕಟ್ಟಬೇಕು. ವಾಚ್ ಕಟ್ಟೋರೆ ಅದಕ್ಕೆ ನಾನು ಕೇಳಿದ್ದು
ನೀನು ವಾಚ್ ಕಟ್ಟಿದ್ರೆ ಬೆಳಿಗ್ಗೆ ಎದ್ದು ನಿನ್ನ ಮಾತನ್ನ ವಾಚ್ ಮಾಡು, ಗಮನಿಸು. ನಾನು ಯಾವ ಸಂಗಡ ಏನ್ ಮಾತಾಡ್ತಿದ್ದೇನೆ, ದೇವರ ಪಾದದಲ್ಲಿ ಹೋದಾಗ ನಾನು ಏನು ಮಾತಾಡ್ತಿದ್ದೀನಿ. ಹಲ್ಲೆಲೂಯಾ. ನನ್ನ ಸಹೋದರನನ್ನು ಕಾಲ್ ಮಾಡಿ ಪಾಸ್ಟ್ರೇ ಈ ರೀತಿ ಈ ಎಕ್ಸಾಮ್ಗೋಸ್ಕರ ಈ ಸಬ್ಜೆಕ್ಟ್ ಪಾಸ್ ಆಗುತ್ತೆ ಅಂತ 2 ಬೆಳಗ್ಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ. ಯಾಕೆ ಪಾಸ್ಟರ್? ಅವ್ರು ಕೇಳಿ ಪ್ರಶ್ನೆ ಬಹಳ ಇಷ್ಟವಾದ ಪ್ರಶ್ನೆ, ನನಗೆ ಬಹಳ ಇಷ್ಟವಾಯ್ತು ಅವ್ರಿಗೆ ಹೇಳಿದ್ದು. ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ? ನನಗೆ ತುಂಬ ಬೇಸರ ಆಯಿತು ಪಾಸ್ಟರ್. ಹಾಗಿದ್ರೆ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರು, ನಾನು ಇನ್ನು ಎಲ್ಲಿ ಏನು ಸರಿಪಡಿಸ್ಕೋಬೇಕು ಪಾಸ್ಟರ್ ಅಂತ ಹೇಳಿ. ಅವರೊಬ್ಬ ಮುಸ್ಲಿಂ. ಅವಾಗ ಕೇಳು, ಇನ್ನು ನನಗೆ ಎಲ್ಲಿ ದೇವರಿಗೆ ನಾನು ಯಾವುದನ್ನು ಬಿಟ್ಟು ಬಿಡಬೇಕು, ಸರಿಪಡಿಸ್ಕೋಬೇಕು, ನನಗೆ ಹೇಳಿ ಪಾಸ್ಟರ್ ಅಂತ ಹೇಳಿ. ನಾನು ಅವ್ರಿಗೆ ಹೇಳಿದೆ, ಯೇಸು ಸ್ವಾಮಿ ಹತ್ರ ಕೂಡ ಶಿಷ್ಯರು ಬಂದು ಒಬ್ಬ ಕುರುಡನನ್ನು ತೋರಿಸಿ, ಹುಟ್ಟು ಕುರುಡನನ್ನು ತೋರಿಸಿ, ಸ್ವಾಮಿ ಇವನು ಹುಟ್ಟು ಕುರುಡನಾಗಿ ಹುಟ್ಟಲಿಕ್ಕೆ ಇವನು ಮಾಡಿದ ಪಾಪನೋ ಇವರ ಹೆತ್ತವರು ಮಾಡುವಂಥ ಪಾಪನೋ ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ಅವರು ಪಾಪ ಮಾಡಿಲ್ಲ, ಇವರೂ ಪಾಪ ಮಾಡಿಲ್ಲ, ದೇವರ ಮಹಿಮೆ ಇವರಲ್ಲಿ ಗೋಚರವಾಗಬೇಕು ಅಂತ ಹೇಳಿ ಏನು ಸಂಭವಿಸಿದೆ ಅಂತ ಹೇಳಿ. ನಾನು ಅದೇ ಹೇಳಿದೆ. ಇದು ನೀವು ಅವ್ರ ಕೇಳಿದ ಪ್ರಶ್ನೆ ನನಗೆ ಬಹಳ ಇಷ್ಟವಾಯಿತು. ನಾನು ಏನು ನನ್ನ ಬಲವಾಗಿಸ್ಕೋಬೇಕು? ಯಾವ ತಪ್ಪನ್ನು ನೋಡಿ ನೀನು ಈ ತಪ್ಪು ಮಾಡಿದೆ ಅದಕ್ಕೆ ನೀನು ದಂಡಿಸಿದ್ದೀನಿ, ಈ ತಪ್ಪು ಮಾಡಿದೆ ಅದಕ್ಕೆ ನೀನು ಫೇಲ್ ಮಾಡಿದ್ದೀನಿ ನೋಡಿ ನಮ್ಮ ದೇವರಲ್ಲ. ನನ್ನ ದೇವರು ನಮ್ಮ ಪ್ರಯಾಸಗಳನ್ನು ಮೀರಿ ಮಾಡುವಂತೆ ನಮ್ಮ ದೇವರ ಕಾರ್ಯ. ಮನುಷ್ಯನ ದೃಷ್ಟಿ ಅದು. ಎಕ್ಸಾಮ್ನಲ್ಲಿ ಬರೆದ್ರೆ ನಮ್ಮ ಕಾರ್ಯಗಳು ಪಾಸ್ ಆಗುತ್ತೆ. ಆದ್ರೆ ನನ್ನ ದೇವರ ಮನಸ್ಸು ಮಾಡಿದ್ರೆ ಎಲ್ಲವೂ ತನ್ನ ಸಮಯದಲ್ಲಿ ತನ್ನ ಚಿತ್ತದ ಪ್ರಕಾರ ನಡೆಯುತ್ತೆ ಅನ್ನೋದಕ್ಕೆ ಒಂದು ಗುರುತಾಗಿರ್ತದೆ. ನಾನು ಅವ್ರಿಗೆ ಹೇಳಿದೆ, ಯಾವುದನ್ನು ನೀವು ಬದಲಾಯಿಸ್ಕೋಬೇಡಿ, ಇದ್ದಾಗೆ ಇರಿ, ನಂಬಿಕೆ ಮಾತ್ರ ಬಿಡಬೇಡಿ. ಈ ಫೈಲ್ ನಾನು ಹೇಳಿದೆ, ನಾನೊಂದು ವೇಳೆ SSLC ಪಾಸ್ ಆಗಿಬಿಟ್ಟಿದ್ರೆ ನಾನು ದೇವರ ಹತ್ರ ತುಂಬ ಫೀಲ್ ಮಾಡ್ಕೊಂಡೆ. ನಾನು ಆಗಲೇ ರಕ್ಷಣೆ ಹೊಂದಂತ ಪ್ರಾರಂಭ, ದೇವರೇ ನಾನು ಪಾಸ್ ಆಗಬೇಕು ಸ್ವಾಮಿ. ನಮ್ಮ ಅಪ್ಪ ಮಾಡಿದ್ರು, ಹೋಗು ಬೈಬಲ್ ಹೋಗ್ಬಿಟ್ಟು ಪ್ರೇಯರ್ ಮಾಡ್ಬಿಟ್ಟು ರಿಸಲ್ಟ್ ನೋಡಕ್ಕೆ ಹೋಗು ಅಂದು. ನಾನು ಕೂಡ ಬೈಬಲ್ ಓದ್ದೆ, ಒಂದು ವಚನ ಓದ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ರಿಸಲ್ಟ್ ನೋಡಕ್ಕೆ ಹೋದೆ. ಫೇಲ್. ಬಹಳ ಬೇಜಾರಾಗೋಯ್ತು. SSLC ಫೇಲ್. ಯಾಕೆ ಸ್ವಾಮಿ ನನಗೆ ಈ ಥರ ಆಗ್ಬಿಟ್ಟು? ನಿನ್ನಂತ ನಂಬಿದ್ದೆ ನಾನು. ದೇವರು ನಂಬಿದಂತ ಅವರಿಗೆಲ್ಲ ಪಾಸ್ ಆಗೋದಲ್ಲ, ನನಗೆ ಆಗಲ್ಲ ಅಂತ ಅನೇಕ ಪ್ರಶ್ನೆಗಳು ಇಟ್ಟೆ. ಅನೇಕ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಹೋದ್ರೆ ಎಲ್ಲೂ ನೆಲೆ ನಿಲ್ಲಕ್ಕಾಗ್ತಿಲ್ಲ. ಅಲ್ಲಿ 2 ತಿಂಗಳು, ಇಲ್ಲಿ 3 ತಿಂಗಳು, ಒಂದು ಸ್ಥಿರತೆ ಇಲ್ಲ. ಯಾಕಾದ್ರೆ ನನ್ನ ಜೀವನ ಇದೆಯೋ ಅಂತ ಪ್ರಶ್ನೆ ಹಾಕೋಗ್ತಿದೆ. ಇವತ್ತು ನನ್ನನ್ನು ನೋಡಿ ಅನೇಕ ಹೇಳ್ತಿದ್ದಾರೆ, ಇದ್ರೆ ನಿಮ್ಮ ಥರ ಇರಬೇಕಂತೇಳಿ. ಆಮೇಲೆ ಆವತ್ತು ಫೇಲ್ ಆದಾಗ ನನಗೆ ಗೊತ್ತಿಲ್ಲ. ನಾನು ರಾತ್ರಿ ಇದೇ ವಿಷಯವನ್ನು ಹೇಳಿದೆ. ಫೇಲ್ ಆದಾಗ ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಫೇಲ್ ಆತಂತೇಳಿ. ಆದರೆ ನಿನ್ನ ವಿಷಯ ದೇವರ ಪ್ಲಾನ್ ಏನೋ ಇದೆ. ನೀನು ಪಾಸ್ ಆದ್ರೆ ಮಾತ್ರ ನೀನು ಲೈಫ್ ಅಂತ ನೆನೆಸಿದೀಯ. ಆದ್ರೆ ಲೆಬನೋನ್ ಹಾಗೆ ನೆನೆಸಲಿಲ್ಲ. ಯಾವ ಮರಣ ಬೆಳೆಯಲ್ವಾ, ನಾ ಬೆಳಕಿನ ನನ್ನ ದೇವನ ಜೊತೆಗ. ಅದುವೇ ದೇವಜನ, ಅದುವೇ ವಿಶ್ವಾಸಗಳು. ದೇವರು ಹೇಳ್ತಿದ್ದಾರೆ, ಲೆಬನೋನಿನ ಮರದ ಹಾಗೆ ನೀನು ಬೇರೆ ಬಿಟ್ಟುಕೊಳ್ಳುವಿ. ನಾನು ಅದೇ ಹೇಳಿದೆ, ವಾಚ್. W ಅಂದ್ರೆ ನಿನ್ನ ಮಾತುಗಳ ಬಗ್ಗೆ ಗಮನ. ಎರಡನೇದಾಗಿ ಆಕ್ಷನ್. ಅಂದ್ರೆ ನಮ್ಮ ದಿನದ ಕಾರ್ಯಗಳ ಬಗ್ಗೆ, ದಿನದ ಕ್ರಿಯೆಗಳ ಬಗ್ಗೆ ನೀನು ಗಮನ ವಹಿಸು. ನೀನು ಏನು ಮಾಡ್ತಿದ್ದೀವಿ ಈ ದಿನದಲ್ಲಿ? ತುಂಬಾ ಜನ ಎಷ್ಟೊತ್ತು ನಮ್ಮ ಗೌರವ ಹೇಳ್ತಿದ್ರು, ಟೈಮ್ ವೇಸ್ಟ್ ಮಾಡ್ತೀವಿ ಫಾಸ್ಟ್. ಹೌದು, ನೆನ್ನೆ ಮಾತಾಡ್ತಾ ಗೊತ್ತಿದ್ರು, 20 ನಿಮಿಷ ಅಂತ ಕೂತಿರ್ತೀನಿ ಯೂಟ್ಯೂಬ್ಲಿ, 1 ಅವರ್ ಹೊತ್ತಾಗಿರುತ್ತೆ ಫಾಸ್ಟ್. ನಿನ್ನ ಕ್ರಿಯೆಗಳು ಯಾವ ರೀತಿ ಕಳೀತಾ ಇದೆ ಸಮಯಗಳನ್ನು, ನಿನ್ನ ಕಾರ್ಯಗಳು ಯಾವ ರೀತಿ ಹೋಗ್ತಾ ಇದೆ? W ಅಂದ್ರೆ ವರ್ಡ್ಸ್, A ಅಂದ್ರೆ ಆಕ್ಷನ್. ನಿನ್ನ ಕಾರ್ಯಗಳನ್ನು, ನಿನ್ನ ಕ್ರಿಯೆಗಳನ್ನು ಗಮನಿಸು. ಮೂರನೇದಾಗಿ T, ಥಾಟ್. ನಿನ್ನ ಆಲೋಚನೆಗಳನ್ನು ಗಮನಿಸು. T ಅಂದ್ರೆ ಥಾಟ್. ನಿನ್ನ ಆಲೋಚನೆಗಳನ್ನು ಪ್ರತಿದಿನ ಮುಂಜಾನೆ ಎದ್ದ ಮೇಲೆ ನೀನು ಗಮನಿಸಬೇಕಾದಂತ ವಿಷಯ. ಸಿ ಅಂದ್ರೆ ಕ್ಯಾರೆಕ್ಟರ್. ನಿನ್ನ ಗುಣವನ್ನು ನೀನು ಗಮನಿಸು. ಮತ್ತೊಬ್ರು ಯಾರಾದ್ರೂ ನನ್ನ ಗುಣನ ಗಮನಿಸ್ಬಿಟ್ರೆ ಡೇಂಜರ್. ನನ್ನ ಗುಣ ನಾನೇ ಗಮನಿಸಿದ್ರೆ ಸೇಫ್. ನಾವು ಹಲ್ಲೆಲೂಯಾ. ವಾಚ್ ಕಟ್ಟೋಕ್ಕೋಸ್ಕರ ಈ ಪ್ರಸಂಗ. ನಾಳೆ ಬೇಡ ಬಿಡ ಅಂತ ತಗೊಳ್ಬಿಟ್ಟು ಹೇಳ್ಬಿಟ್ಟು ನಮ್ದು ಪರವಾಗಿಲ್ಲ. ನೀನು ವಾಚ್ ಕಟ್ತೀಯ, ಇದನ್ನು ಗಮನಿಸು. ಸಿ ಅಂದ್ರೆ ಕ್ಯಾರೆಕ್ಟರ್. ನಿನ್ನ ಗುಣವನ್ನು ಗಮನಿಸು. ಕಡೆಯದಾಗಿ H, ಯುವರ್ ಹಾರ್ಟ್. ನಿನ್ನ ಹೃದಯವನ್ನು ಗಮನಿಸು. ಇದು ನಾನು ಕೊಟ್ಟಂತಹ ಎಕ್ಸ್ಪ್ಲನೇಷನ್. ಈ ಒಂದು ವಾಚ್ ಕನ್ನಡದಲ್ಲಿ ಯಾರೇ ಸಿಕ್ಕ ಗೊತ್ತಿಲ್ಲ, ವಾಚ್ ಗಡಿಯಾರ ಅಂತ ಇಟ್ಕೊಟ್ರು. ಅದು ತಕ್ಕಂತ ವರ್ಡ್ ಕನ್ನಡದಲ್ಲಿ ಬಂದರೆ ಚೆನ್ನಾಗಿರೋದು. ವಾಚ್ ಅಂದ್ರೆ ಗಮನಿಸು. ನೀನು ವಾಚ್ನ ಇವತ್ತಿಂದ ನೋಡ್ಕೊಳ್ಳೋವಾಗಲೆಲ್ಲ ಈ 5 ಕಾರ್ಯಗಳನ್ನು ಗಮನಿಸುವಂಥದ್ದಾಗಿರ್ಬೇಕು. ಪಕ್ಕದಲ್ಲಿ ನೋಡಿ, ಇನ್ಮೇಲೆ ಗಮನಿಸೋದು ವಾಚ್ ಕಟ್ಟಿ ಅಂತ. ಇವತ್ತು ಈ ಸಮಯವನ್ನೇ ಈ ಒಂದು ಲೆವೆಲ್ ಎಷ್ಟರ ಮಟ್ಟಿಗೆ ಅದು ತನ್ನನ್ನು ತಾನು ಗಮನಿಸ್ಕೊಳ್ತಾ
ಇದ್ದರಿಂದಲೇ ಇವತ್ತು ಪ್ರಪಂಚದಾದ್ಯಂತ ಆ ಲೆಬನೋನ್ ಟ್ರೀ ಬಗ್ಗೆ ಮಾತನಾಡ್ತಾರೆ. ಲೆಬನೋನ್ ಟ್ರೀ ಬಗ್ಗೆ ಮಾತನಾಡ್ತಾರೆ. ಈ ಲೆಬನೋನ್ ಟ್ರೀ ಬಗ್ಗೆ ಇನ್ನು ಅನೇಕ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಹೋಗ್ತೀವಿ. ಗಮನಿಸ್ರಿ, ಈ ಲೆಬನೋನ್ ಟ್ರೀಯನ್ನ ಸತ್ಯವೇದದಲ್ಲಿ ಎಲ್ಲೆಲ್ಲ ಯಾವುದಕ್ಕೆಲ್ಲ ಉಪಯೋಗವಾಗಿಸಲ್ಪಟ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಹಾಗಿದ್ರೆ ಇವತ್ತು ಈ ಸುಭಿಕ್ಷೆ ವರ್ಷದಲ್ಲಿ ನಿನಗೆಷ್ಟೇ ಒತ್ತಡಗಳು ನಿನ್ನ ಮೇಲೆ ಬಿದ್ದರು, ಅದಕ್ಕೆ ಹಿಮ ಅನ್ನುವಂಥ ಒತ್ತಡ ಬೀಳ್ತಿದೆ. ಲೆಬನೋನ್ ಟ್ರೀ ಒಂದು ಒಳ್ಳೆಯ ವಾತಾವರಣ ಇಲ್ಲ ಅಲ್ಲಿ ಬೆಳೀಲಿಕ್ಕೆ, ನೆಲದಲ್ಲಿ ಕ್ಲೀನಾಗಿ ಬೇರುಡ್ಲಿಕ್ಕೆ. ನಮ್ಮ ಜಾಗದಲ್ಲಿ ಏನಾದ್ರು ಒಂದು ಗಿಡ ಬರಲಿಲ್ಲ ಅಂದ್ರೆ ಏನಂತ ಗೊತ್ತೀವಿ, ಕೆಳಗಡೆ ಕಲ್ಲು ಸಿಕ್ಬಿಡ್ತು ನಮ್ಮ ಗಿಡಕ್ಕೆ, ಅದಕ್ಕೆ ಬೆಳಿಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ಲೆಬನೋನ್ ಟ್ರೀ ಈ ರೀತಿ ಯೋಚನೆ ಮಾಡಲಿಲ್ಲ. ಅದು ಎಂಥ ಬಂಡೆಯ ಮಧ್ಯದಲ್ಲೂ, ಇನ್ನೂ ಕೆಲವು ಪಿಕ್ಚರ್ ಹಾಕಿದ್ದೆ, ಅಲ್ಲಿ ಅವ್ರಿಗೆ ಸಿಕ್ಕಿಲ್ಲ. ಬಂಡೆಯ ಮಧ್ಯದಲ್ಲಿ ಅದನ್ನು ಸೀಳಿಕೊಂಡು ಆಳವಾಗಿ 180 ಅಡಿಯವರೆಗೂ ಆಳವಾಗಿ ಬೇರುವಂಥದ್ದೇ ಈ ಲೆಬನೋನ್ ಟ್ರೀ. ಇವತ್ತು ದೇವರು ನಮಗೆ ವಾಗ್ದಾನ ಮಾಡುವಂಥದ್ದು, ನೀನು ಲೆಬನೋನಿನ ವೃಕ್ಷದ ಹಾಗೆ ಹಾಗೆ. ಮತ್ತೆ ಹೇಳ್ತೀನಿ, ಯಾರ ಬಗ್ಗೆ ಹೇಳ್ತಿರೋದು? ನನ್ನ ಬಗ್ಗೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತೀನಿ. ಇವತ್ತು ನಿನ್ನ ಜೀವನದಲ್ಲಿ ನಾನು ಬದಲಾಗ್ಲಿಕ್ಕೆ ಆಗೋದೇ ಇಲ್ಲ, ನಾನು ಬೇರು ಬಿಡ್ಲಿಕ್ಕೆ ಆಗೋದೇ ಇಲ್ಲ, ನಾನು ಆಶೀರ್ವಾದ ಹೊಂದಕ್ಕೆ ಆಗೋದಿಲ್ಲ ಅಂತ ಒಂದು ವೇಳೆ ನಿನ್ನ ಪ್ರಶ್ನೆ ಇದ್ರೆ, ಇವತ್ತು ಈ ದೇವರ ಮಾತನ್ನು ನಂಬು. ನನ್ನ ದೇವರೇ ವಾಗ್ದಾನ ಮಾಡಿದ್ದಾರೆ, ಇದು ನನ್ನಿಂದ ಸಾಧ್ಯ, ಇದು ನನ್ನಿಂದ ಸಾಧ್ಯ. ಅದು ಮಾತ್ರ ಇದಕ್ಕೆ ಈ ಲೆಬನೋನ್ ಟ್ರೀ, ಈ ದೇವದಾರು ವೃಕ್ಷಕ್ಕೆ ಆ ಬೆಟ್ಟದಲ್ಲಿ ಬೆಳೆಯುವಂತಹ ಸಾಮರ್ಥ್ಯವನ್ನು ದೇವರು ಆಲ್ರೆಡಿ ಅದಕ್ಕಿಟ್ಟಿದ್ದಾರೆ. ಈ ಒಂದು ಮರಕ್ಕೆ ಹೇಗೆ ಬೆಳೀತಿದೆ ಅಂದ್ರೆ ಆ ಸಾಮರ್ಥ್ಯ ಯಾವ್ದ್ರಲ್ಲಿದೆ? ಆ ಮರಕ್ಕಿದೆ, ಆ ಮರಕ್ಕಿದೆ. ಇವತ್ತು ನೀನು ನಾವು ನಂಬಬೇಕು, ಪರಿಸ್ಥಿತಿಗಳು ತದ್ವಿರುದ್ಧವಾಗಿ ಇದ್ರು. ಇವತ್ತು ಲೋಕದ ಜನ ಎಲ್ಲ ಅನುಕೂಲವಾಗಿದ್ರೆ ಬೆಳೀತಾರೆ, ಎಲ್ಲ ಚೆನ್ನಾಗಿದ್ರೆ, ನನ್ನ ಮೇಲೆ ಯಾವುದೇ ಒತ್ತಡ ಬೀಳಲಿಲ್ಲ, ನನಗೆ ಸಮಸ್ಯೆಗಳಿಲ್ಲ, ಚಿಂತೆಗಳಿಲ್ಲ ಅನ್ನುವಾಗ ಚೆನ್ನಾಗಿ ಬೆಳಿತೀನಿ ಅಂತ ನಂಬ್ತಾರೆ. ಅವರು ಅದಕ್ಕೋಸ್ಕರನೇ ಜಾತಕಗಳನ್ನು ನೋಡ್ತಾರೆ. ನಮ್ಮ ಜನ ಎಲ್ಲ ಜಾತಕ ನೋಡಿ ಹೇಳ್ತಾರೆ, ಒಳ್ಳೆ ಸಮಯ ಕೆಟ್ಟ ಸಮಯ ತಿಳ್ಕೊತಾರೆ, ಒಳ್ಳೆ ಸಮಯದಲ್ಲಿ ನಾನು ಬೆಳಿತೀನಿ, ಇದಕ್ಕಾಗಿ ಹುಡುಕ್ತಾರೆ, ತವಕ ಪಡ್ತಾರೆ. ಇದುವೇ ಸಾಧಾರಣವಾಗಿ ಎಲ್ಲಾ ಸ್ಥಳಗಳಲ್ಲಿ ಬೆಳೆಯುವ ಮರಕ್ಕೆ ಅವರು ಹೋಲಿಕೆ. ಅವರು ಒಳ್ಳೆ ಜಾಗದಲ್ಲಿ ಬೆಳೀತಾರೆ, ಕೆಟ್ಟ ಜಾಗದಲ್ಲಿ ಏನ್ ಮಾಡಲ್ಲ, ಬೆಳೆಯಲ್ಲ. ಈಗ ಕಲ್ಲಿನ ಮಧ್ಯದಲ್ಲಿ ನಾವು ಗಿಡಗಳನ್ನ ಹಾಕಿದ್ರೆ ಬೆಳೆಯುತ್ತಾ? ಬೆಳೆಯೋದಿಲ್ಲ. ಇವತ್ತು ಲೋಕದ ಜನ ಅದೇ ರೀತಿಯಲ್ಲಿ ಒಳ್ಳೆ ಸಮಯ ಕೆಟ್ಟ ಸಮಯ ಜಾತಕವನ್ನು ನೋಡಿ ನಿರ್ಣಯಿಸ್ಕೊತಾರೆ, ಇಂಥ ಸಮಯದಲ್ಲಿ ನಾನು ಬೆಳಿತೀನಿ. ಇವತ್ತು ಬೆಳಗಿನ ಸಮಯದಲ್ಲಿ ಕೂಡ ಜಾತಕ ನೋಡ್ತಾರೆ, ಏನಂತ, ಈ ಟೈಮಿಂದ ಈ ಟೈಮ್ನೊಳಗೆ ಈ ಕೆಲಸ ಮಾಡಬಾರ್ದು, ಯಾಕೆಂದ್ರೆ ಕೆಟ್ಟ ಸಮಯದಲ್ಲಿ ನಾನು ಬೆಳೆಯಲ್ಲ ಅಂತ. ಆದ್ರೆ ಸತ್ಯವೇದ ಹೇಳ್ತದೆ, ದೇವದಾರು ಮರ ಎಂಥ ಸನ್ನಿವೇಶದಲ್ಲೂ ಕಠಿಣವಾದ ಪರಿಸ್ಥಿತಿಯಲ್ಲಿಯೂ ಎಷ್ಟೇ ಬಲ ಆತನ ಅಮುಕ್ತಾ ಇದ್ರು, ಅದು ಬೆಳಿಲಿಕ್ಕೆ ಅದರ ಸಾಮರ್ಥ್ಯವನ್ನು ದೇವರು ಅದರಲ್ಲಿ ಇಟ್ಟಿದ್ದಾರೆ. ಇವತ್ತು ನನಗೂ ನಿನಗೂ ಈ ವರ್ಷದಲ್ಲಿ ನಮ್ಮ ಮೊದಲು ಸಾಕ್ಷಿ ಹೇಳಿದ್ರು, ಇಷ್ಟು ವರ್ಷ ಕಾಣದಿರುವುದನ್ನ ಈ ಸುಭಿಕ್ಷ ವರ್ಷದಲ್ಲಿ ನಾವು ಕೊಂಡು ಕಾಣ್ತಿದ್ದೀವಿ ಅಂತ. ಇದುವೇ ದೇವದಾರ ಮರ. ಆಮೇಲೆ ಇವತ್ತು ನೀವು ನಂಬಬೇಕು, ದೇವದಾರ ಮರದ ಹಾಗೆ ನಾನು ವೃದ್ಧಿ ಆಗ್ತೇನೆ, ನನ್ನನ್ನು ವೃದ್ಧಿ ಪಡಿಸುವುದಕ್ಕೋಸ್ಕರವಾಗಿ ದೇವರನ್ನು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ನಾವು ನಂಬಬೇಕಾಗುತ್ತೆ. ಈ ದೇವದಾರ ಮರ ಬೆಳೆಯುವುದಕ್ಕೆ ಬಹಳ ಸೊಗಸಾದ ರೀತಿಯಲ್ಲಿ ಬೆಳೀತಾ ಇದೆ. ಮತ್ತೆ ಹೇಳ್ತಾ ಇದೆ, ಗಮನಿಸಿ. ಒಂದು ವಾಕ್ಯ ತೆಗೆದುಕೊಳ್ಳಿ, ಎರಡು ಪೂರ್ವಕ ಆಗುತ್ತಾ ಅಂತ 25ನೇ ಅಧ್ಯಾಯ. ಇದರಲ್ಲಿ ಏನೆಲ್ಲ ಬೆಳೀತದೆ ಅನ್ನುವಂಥ ವಿಚಾರವನ್ನ ನಾನಿಲ್ಲಿ ತಿಳಿಸ್ತೇನೆ. 25ನೇ ಅಧ್ಯಾಯ ಅದರ 17ನೇ ವಚನದಿಂದ ನಾನೇ ಓದ್ತೇನೆ, ನಿಮ್ಮ ಸೌಂಡ್ ಕೇಳಿಸೋದಿಲ್ಲ, ನಾನೇ ಓದ್ಬಿಡ್ತೇನೆ, ಗಮನಿಸ್ರಿ. ಅನಂತರ ಯೆಹೂದದ ಅರಸನಾದ ಅಮಚ್ಯನು ಮಂತ್ರಾಲೋಚನೆ ಕೇಳಿ ಯೇಹುವಿನ ಮೊಮ್ಮಗನು ಯೆಹೋವಾಷನ ಮಗನು ಇಸ್ರಾಯೇಲಿನ ಅರಸನೂ ಆದ ಯೋವಾಷನಿಗೆ, ನಾವು ಒಬ್ಬರನ್ನೊಬ್ಬರು ಎದುರುಗೊಳ್ಳೋಣ ಎಂದು ದೂತರ ಮುಖಾಂತರವಾಗಿ ಹೇಳಿಸಿದನು. ಒಬ್ಬರೊಬ್ಬರು ಯುದ್ಧ ಮಾಡೋಣ ಅಂತ ಹೇಳಿ ಒಬ್ಬ ಈ ಅಮಚ್ಯನು ಯೋವಾಷನಿಗೆ ಹೇಳಿ ಕಳಿಸ್ತಾನೆ. ಇದನ್ನ ಓದುವಾಗ ಅನೇಕ ಅರ್ಥಗಳು ಬರ್ತದೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಇದನ್ನ ಹೇಳಿ ಕಳಿಸಿದಾಗ ಯೋವಾಷನು ಒಂದು ಕಥೆನ ಹೇಳ್ತಾನೆ. ಈಗ ಒಂದು ಕಥೆ ಹೇಳ್ತಾನೆ ಅಥವಾ ಒಂದು ಉದಾಹರಣೆ ಕೊಡ್ತಾನೆ. ಇನ್ನು ಒಂದು ಹೇಳ್ತೀನಿ, ಒಂದು ಗಾದೆ ಹೇಳ್ತಾನೆ. ಹೇಗೆ ಅದು ಅಂತ ಹೇಳಿದ್ರೆ 18ನೇ ವಚನದಿಂದ, ಆಗ ಇಸ್ರಾಯೇಲರ ಅರಸನಾದ ಯೋವಾಷನು ಯೆಹೂದ್ಯರ ಅರಸನಾದ ಅಮಚ್ಯನಿಗೆ, ಲೆಬನೋನಿನ ಮುಳ್ಳು ಗಿಡವು ಅಲ್ಲಿನ ದೇವದಾರು ಮರಕ್ಕೆ ನನ್ನ ಮಗನಿಗೆ ನಿನ್ನ ಮಗಳನ್ನು ಕೊಡು ಎಂದು ಹೇಳಿ ಕಳುಹಿಸಿತು. ಏನಂತೆ? ಲೆಬನೋನಿನ ಮರಕ್ಕೆ ಅಲ್ಲಿನ ಮುಳ್ಳು ಗಿಡಗಳು ಅಂದ್ರೆ ಅರ್ಥ ಏನು ಗೊತ್ತಾ? ಈ ಲೆಬನೋನ್ ಮರದ ಜೊತೆ ಆ ಹಿಮ ಬೆಟ್ಟದಲ್ಲಿ ಇನ್ನೂ ಒಂದು ಜೊತೆ ಬೆಳೀತಿದೆ ಅಂತ. ಏನದು? ಮುಳ್ಳು.
ಇವತ್ತು ದೇವರು ನನಗೂ ನಿನಗೆ ಯಾವ್ದು ಹೋಲಿಸಿದ್ದಾರೆ? ಜೊತೆಗೆ ಹೇಳ್ರಿ, ದೇವದಾರು ಮರ ಹೋಲಿಸಿದ್ದಾರೆ. ನಿಮ್ ಜೊತೆ ಇನ್ನೊಂದು ಬೆಳೀತಂತೆ. ಏನು? ಕಾಸ್ಟ್ಲಿಯ ಸ್ವಾಮಿ ಇದು. ಸುಭಿಕ್ಷೆ ವರ್ಷದಲ್ಲಿ ಲೆಬನೋನ್ ಓಡಿಸ್ಬಿಟ್ರೆ ಓಕೆ, ಜೊತೆಗೆ ಮುಳ್ಳು. ಅದು ಎಂತ ಮುಳ್ಳು ಗೊತ್ತಾ? ಮುಂದೆ ಓದ್ತೀನಿ ನೋಡ್ರಿ, ಎಲ್ಲರೂ ನನ್ನ ಜೊತೆ ಇರ್ರಿ. ನನ್ನ ಮಗನಿಗೆ ನಿನ್ನ ಮಗನನ್ನು ಕೊಡು ಎಂದು ಹೇಳಿ ಕಳಿಸಿತು. ತುಸು ಹೊತ್ತಾದ ಮೇಲೆ ಲೆಬನೋನಿನ ಒಂದು ಕಾಡು ಮೃಗವು ಆ ಮಾರ್ಗವಾಗಿ ಹಾದು ಬರುತ್ತಿರುವಾಗ ಅದನ್ನು ತುಳಿದು ಬಿಟ್ಟಿತು. ಯಾವುದನ್ನ? ಮುಳ್ಳ. ಕಾಡು ಮೃಗ ಕಾಡಿನಲ್ಲಿ ತಾನೇ ಇರುತ್ತೆ. ಇದು ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ? ಇವತ್ತು ನಾಯಿ, ನಮ್ಮ ಬೀದಿಗಳಲ್ಲಿ ಓಡಾಡ್ತ ನಾಯಿಗಳು ಬೇಲಿಗಳೆಲ್ಲ ಹೋಗಿದ್ದು ಬರ್ತವೆ. ಮುಳ್ಳು ಚುಚ್ಚುವಂಥ ಘಟನೆ ಎಷ್ಟು ಮಂದಿ ಸಂಭವಿಸಿದೆ? ಇಲ್ಲ ಅಲ್ವಾ? ಚುಚ್ಚೋದೇ ಇಲ್ಲ. ಕಾಡು ಮೃಗಕ್ಕೆ ಮುಳ್ಳು ಚುಚ್ಚುವಂತಹ ಮುಳ್ಳು ಅದು ಎಂಥ ಮುಳ್ಳಾಗಿರ್ಬೇಕು? ಇಂಥ ಮುಳ್ಳಿನ ಮಧ್ಯದಲ್ಲಿಯೇ ಲೆಬನೋನಿನ ಟ್ರೀ, ಮರ ಬೆಳೆಯುತ್ತೆ. ಆಮೇಲೆ ಈ ವರ್ಷ ದೇವ ಜನರಾಗಿರುವಂಥ ಲೆಬನೋನ್ ಆಗಿರುವಂಥ ದೇವ ಜನರ ಮಧ್ಯದಲ್ಲಿ ಅನೇಕ ಮುಳ್ಳುಗಳ ಮಧ್ಯದಲ್ಲಿ ನಿಮಗೆ ಬೆಳೆಯೋದಕ್ಕೆ ದೇವರ ಅನುಮತಿ ಕೊಡ್ತಾನೆ. ಅದನ್ನು ನಂಬಬೇಕು ನೀನು. ನಿನ್ನನ್ನ ಆ ಮುಳ್ಳು ಯಾವ ಕೇಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದು, ಅದರಲ್ಲಿ ಕಾಡು ಮೃಗ ಇದೆಯಂತೆ. ಆ ಬೆಟ್ಟದಲ್ಲಿ ಕಾಡು ಮೃಗ ಇದೆ. ಮೂರು ಕಾರುಗಳಲ್ಲಿ ಇಡೀ ಸತ್ಯವೇದವನ್ನು ನಾನು ಸರ್ಚ್ ಮಾಡ್ತೀನಿ ಒಂದು ವಾರ ಪೂರ್ತಿ ಈ ಲೆಬನೋನ್ ಟ್ರೀ ಬಗ್ಗೆ. ಅಲ್ಲಿ ಲೆಬನೋನ್ ಟ್ರೀ ಬೆಳೆಯುತ್ತೆ, ಮುಳ್ಳು ಗಿಡಗಳು ಬೆಳೆಯುತ್ತೆ, ಮೂರನೇದಾಗಿ ಕಾಡು ಮೃಗಗಳು ವಾಸವಾಗಿರ್ತದೆ. ಇವತ್ತು ವಿಶ್ವಾಸಿಗಳ ಮಧ್ಯೆ, ನಿನ್ನ ಕುಟುಂಬದಲ್ಲಿ, ನಿನ್ನ ನೆರೆಹೊರೆಯವರ ಮಧ್ಯದಲ್ಲಿ, ನಿನ್ನ ಕೆಲಸದ ಸ್ಥಳದಲ್ಲಿ, ನಿನ್ನ ಕಾಲೇಜಿಗೆ ಹೋಗುವಂಥ ಸ್ಥಳದಲ್ಲಿ ನಿನ್ನನ್ನು ಅನೇಕ ಮೃಗಗಳ ಹಾಗೆ ವರ್ತಿಸುವಂಥ ಜನರ ಮಧ್ಯದಲ್ಲಿ ನಿಮ್ಮನ್ನು ಬೆಳೆಸ್ತಾರೆ, ನಿಮ್ಮನ್ನು ಬಿಡ್ತಾರೆ. ಈ ಸುಭಿಕ್ಷೆ ವರ್ಷದಲ್ಲಿ ಯಾಕೆ ಸ್ವಾಮಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಅನ್ನುವಂತಹ ಪ್ರಶ್ನೆ ನೀನು ಹಾಕೊಳ್ಳದೆ, ಇದರ ಮಧ್ಯದಲ್ಲಿ ಹೇಗೆ ಲೆಬನೋನ್ ಟ್ರೀ ಬೆಳೀತದೋ, ಲೆಬನೋನ್ ಮರವು ಬೆಳೀತದೋ ಹಾಗೆ ನಾನು ಬೆಳೆಸಲಿಕ್ಕೆ ದೇವರು ನನಗೆ ಇಬ್ಬನಿ ಅಂತಿರ್ತಾನೆ. ಆಮೇಲೆ ಈ ಲೆಬನೋನ್ ಟ್ರೀ ಮುಳ್ಳು ಗಿಡಗಳ ಮಧ್ಯದಲ್ಲಿಯೂ ಕಾಡು ಮೃಗಗಳ ಮಧ್ಯದಲ್ಲಿಯೂ ಬೆಳೆಯುವಂತೆ. ಇದು ಚಿಕ್ಕದಾಗಿ ಬೆಳೀತಿರುವಾಗಲೇ ಆ ಕಾಡು ಮೃಗಗಳು ಹೊಸಕಾಕಿರಬಹುದಾಗಿತ್ತು, ಅದರ ತುಳುಗಾಕಿರಬಹುದಾಗಿತ್ತು. ಅದರ ಮೇಲೆ ಮಲಗಿದ್ರೆ ಒಂದು ಗಿಡದ ಮೇಲೆ ದಿಢೀರ್ ನಾನೇ ಕೆಲವು ಗಿಡಗಳು ಹಾಕಿದ್ದೆ, ನೀರು ಹಾಕ್ಬಿಟ್ಟು ಹೋಗಿರ್ತಿದ್ದೆ. ನಾಯಿಗಳಿಗೆ ಬಿಸಿಲು ಜಾಸ್ತಿ ಆದಾಗ ಎಲ್ಲಿ ಹೋಯ್ತಾ ಗೊತ್ತಾ? ನೀರು ಹಾಕಿದ್ರೆ ಜಾಕ್ ಹೋಯ್ತದೆ. ಅದು ಮಲಗಿ ಅಲ್ಲಿ ಗಿಡನೇ ಒಣಗೋಯ್ತು. ಹಿಂಗಾಗಿರಬಹುದಾಗಿತ್ತು. ಎಲ್ಲಿ? ಆ ಲೆಬನೋನ್ ಟ್ರೀ ಬೆಳೆಯುವ ಸ್ಥಳದಲ್ಲಿ ಮೃಗಗಳ ನಿಮಿತ್ತವಾಗಿ ಆ ಗಿಡಗಳು ಬೆಳೆಯದೇ ಹೋಗಬಹುದಾಗಿತ್ತು. ಆದರೆ ಆ ಕಾಡು ಮೃಗಗಳ ಮಧ್ಯದಲ್ಲಿ, ಮುಳ್ಳು ಗಿಡಗಳ ಮಧ್ಯದಲ್ಲಿ ಈ ಲೆಬನೋನ್ ಟ್ರೀ ಅದು ಯಾವುದು ಕೂಡ ಕಾಣಿಸಿಕೊಳ್ಳದ ಹಾಗೆ 160 ಅಡಿಯವರೆಗೂ ಬೆಳೆಯುವಂತಹ ಲೆಬನೋನ್ ಟ್ರೀ ಈ ವರ್ಷ ನೀನು ನಾನು ಆಗಿದ್ದೇನೆ. ಆಮೇಲೆ ಅದು ನಂಬೋಣ ದೇವರೇ, ಇವತ್ತು ಈ ವರ್ಷದಲ್ಲಿ ಎಂಥ ಪರಿಸ್ಥಿತಿ ನನ್ನ ಜೀವನದಲ್ಲಿ ಏನಾಗಿರಲಿಲ್ಲ, ಆದರೆ ನನ್ನನ್ನು ಬೆಳೆಸಲಿಕ್ಕಾಗಿ ನೀನು ವಾಗ್ದಾನ ಮಾಡಿದ್ದೀರಿ, ನೀನು ಮಾತು ಕೊಟ್ಟಿದ್ದೀರಿ. ನೀವು ಸತ್ಯವೇದವನ್ನು ಓದುವಾಗ ಲೆಬನೋನ್ ಟ್ರೀ ಬಗ್ಗೆ ಎಲ್ಲ ಸ್ಟಡಿ ಮಾಡಿ, ಅಲ್ಲಿ ಗೆರೆ ಹಾಕ್ರಿ, ಎಲ್ಲೆಲ್ಲ ಲೆಬನೋನ್ ಟ್ರೀ ಅಂತ ಬರ್ತದೆ ಅಂತ ಹೇಳಿ. ಅದಕ್ಕೆ ಗೇರಿ ಮಾಡಿದ ಅರ್ಥ ಏನು ಗೊತ್ತಾ? ಈ ಅಮಚ್ಯನ ವಿಷಯದಲ್ಲಿ ಯೋವಾಷನು, ನೀನು ನಾನು ಯುದ್ಧ ಮಾಡೋದು ವೇಸ್ಟ್, ನಿನ್ನ ಜೊತೆ ನಾನು ಯುದ್ಧ ಮಾಡಲ್ಲ. ನಾನು ಲೆಬನೋನ್ ಟ್ರೀ, ನೀನು ಒಂದು ಕಾಡು ಮೃಗವಾಗಿ ಬರ್ತೀಯ, ನನ್ನ ಪಕ್ಕದಲ್ಲಿ ಬೆಳೆದಿತ್ತಲ್ಲ ಸಣ್ಣ ಮುಳ್ಳು, ಅದು ಚುಚ್ಕೊಂಡು ನೀನು ಬಿದ್ದುಕೋನು, ನೀನು ಅದು ಚುಚ್ಕೊಂಡು ತಿರ್ಗಾಡಕ್ಕಾಗದವನು, ನಿನ್ನ ಜೊತೆ ನಾನು ಯುದ್ಧ ಮಾಡ್ತೀನ ಅಂತೇಳಿ ಒಂದು ಗಾದೆ ರೂಪದಲ್ಲಿ ಅವನ್ನ ಚುಚ್ಚಿ ಮಾತಾಡ್ಬಿಡ್ತಾನೆ. ಕಡೆಯದಾಗಿ ಆತನು ದೇವರನ್ನ ಬಿಟ್ಟದ್ದರ ನಿಮಿತ್ತವಾಗಿ 27-28ನೇ ವಚನದಲ್ಲಿ ಅವನ್ನ ಕೊಲ್ಲಿಸ್ಬಿಡ್ತಾನೆ. ಇದು ನಮ್ಮ ಟಾಪಿಕ್ ಅಲ್ಲ ಬಿಡ್ರಿ. ದೇವದಾರು ಮರವು ಬೆಳೆಯುವಂಥ ಸ್ಥಳದಲ್ಲಿ ಮುಳ್ಳು ಗಿಡಗಳ ಮಧ್ಯದಲ್ಲಿ ಬೆಳೆಯುತ್ತೆ. ಎರಡನೇದಾಗಿ ಕಾಡು ಮೃಗಗಳು ವಾಸ ಮಾಡುವಂಥ ಸ್ಥಳದಲ್ಲಿ. ಈ ವರ್ಷದಲ್ಲಿ ನನ್ನ ಜೀವಿತಕ್ಕೆ ಆ ಕಾಡು ಮೃಗದೋಪಾದಿಯಲ್ಲಿ, ಕಾಡು ಮೃಗ ಅಂತ ಹೇಳಿದ್ರೆ ಸಿಂಹ ಇರ್ಬೋದೇನೋ, ಹುಲಿ ಇರ್ಬೋದೇನೋ, ಚಿರತೆ ಇತ್ತೋ, ಆನೆ ಇತ್ತೋ ಗೊತ್ತಿಲ್ಲ, ಅದರ ಕಾಡು ಮೃಗ ಅಂತ ಬರೆದಿದೆ. ಇದೆಲ್ಲ ನಾ ಹೇಳಿದ್ದೆಲ್ಲ ಕಾಡು ಮೃಗ ತಾನೆ, ಹೌದು ತಾನೆ? ಈ ಕಾಡು ಮೃಗಗಳ ಮಧ್ಯದಲ್ಲಿ ಅದು ಬೆಳೆದು ಇವತ್ತು ನನ್ನ ಜೀವಿತ ಈ ವರ್ಷದಲ್ಲಿ ನಿಮ್ಮ ಮೇಲೆ ಅನೇಕರು ಆ ರೀತಿಯಲ್ಲಿ ಅನೇಕ ವಿಷಯಗಳು, ಬಡತನ, ಕೊರತೆ, ಕಣ್ಣೀರು, ಸಾಲ ಅನ್ನುವಂಥದ್ದು ನಿನ್ನ ಮೇಲೆ ಕಾಡು ಮೃಗದ ಹಾಗೆ ನಿನ್ನ ಮೇಲೆ ಧಾವಿಸಬಹುದು. ಆದರೆ ಈ ವರ್ಷದಲ್ಲಿ ನಾನು ಮತ್ತೆ ಹೇಳ್ತೀನಿ, ನಿಮ್ಮನ್ನು ನಾನು ಕೆಡವಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಾನು ದೇವದಾರು ಮರಕ್ಕೆ ಹೋಲಿಕೆ ಆಗಿದ್ದೇವೆ. ದೇವದಾರು ಮರಕ್ಕೆ ಹೋಲಿಕೆ ಆಗಿದ್ದೇವೆ ನಾವು. ಪ್ರತಿ ಸಾರಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ದೇವರೇ ನಾನು ನಿನ್ನ ಮಾತುಗಳನ್ನು ನಂಬುತ್ತೇನೆ, ನಿನ್ನ ಮಾತಿನ ಪ್ರಕಾರವಾಗಿ ನನ್ನ ಜೀವಿತವನ್ನು ಮೇಲೆ ಎತ್ತಿರಿ ಎಂಬುದಾಗಿ ನಾನು ನಂಬಬೇಕಾಗಿದೆ. ಹಲ್ಲೆಲೂಯಾ. ಕೀರ್ತನೆಗಳು 92ನೇ ಅಧ್ಯಾಯ, ಕೀರ್ತನೆಗಳು 92ನೇ ಅಧ್ಯಾಯ.
ಅದರ 12ನೇ ವಚನ. ಕೀರ್ತನೆಗಳು 92ನೇ ಅಧ್ಯಾಯ ಅದರ 12ನೇ ವಚನ ಮತ್ತು 13ನೇ ವಚನ ನಾನು ಓದುತ್ತೇನೆ. ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರ ವೃಕ್ಷದ ಹಾಗೆ ವೃದ್ಧಿಯಾಗುವರು. ಯಾರೀ ನೀತಿವಂತರು? ಎಂಥ ಹೋರಾಟದಲ್ಲಿಯೂ ದೇವದಾರು ಮರದ ಬಗ್ಗೆ ನಾನು ಹೇಳಿದ್ದೀನಿ. ದೇವದಾರು ಮರದ ಪರಿಸ್ಥಿತಿ ಎಲ್ಲ ಒಳ್ಳೆ ತರ ಇರಲಿಲ್ಲ. ನಿನ್ನ ಪರಿಸ್ಥಿತಿಗಳು ತದ್ವಿರುದ್ಧವಾಗಿ ಕೆಟ್ಟ ರೀತಿಯಲ್ಲಿ ನಿನ್ನ ಜೀವಿತಗಳಲ್ಲಿ ಹೋರಾಟ ಬರ್ತಿದ್ರು, ನೀನು ನಂಬಬೇಕು ನಾನು ದೇವದಾರು ಮರ ಅಂತ. ಆಮೇಲೆ ಇನ್ನು ಕೆಲವು ಮರಗಳ ಬಗ್ಗೆ ನಿಮಗೆ ಹೇಳ್ತೀನಿ ನಾನು. ಡಿಫ್ರೆಂಟ್ ಮರಗಳಿದೆ. ಇವತ್ತು ನೀವು ಡಿಸೈಡ್ ಮಾಡ್ಕೋಬೇಕು ನಾನು ಯಾವ ಮರವಾಗಿದ್ದೀನಿ ಇವತ್ತು ಅಂತ. ಬಟ್ ಇಲ್ಲಿ ದೇವದಾರು ಮರದ ಗೊತ್ತಾಗಿದೆ ಹೇಳ್ತಿದ್ದಾರೆ. ದೇವದಾರು ಮರವು ಎಂಥ ಪರಿಸ್ಥಿತಿಯಲ್ಲಿ ಬೆಳೀತದೆ ಅನ್ನೋದನ್ನ ನೋಡಿ ನಾವು ನಂಬಬೇಕಾಗಿದೆ. ನಾನು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿರುವುದರಿಂದ ನಾನು ನೀತಿವಂತ. ನೀನು ಪರಿಶುದ್ಧವಾಗಿ ಬಾಳಿದ್ರಿಂದ ನೀನು ನೀತಿವಂತರಾಗಲಿಕ್ಕೆ ಆಗೋದಿಲ್ಲ. ಅದು ಹಳೆ ಒಡಂಬಡಿಕೆ ಕಾರ್ಯ. ಆದರೆ ಹೊಸ ಒಡಂಬಡಿಕೆ ಕೃಪೆಯಿಂದ ನಾವು ನೀತಿವಂತರು. ನಾವು ಯಾವ ಪ್ರಯಾಸವನ್ನು ಪಡೆದ್ರೆ ಯೇಸು ಸ್ವಾಮಿ ನನಗೆ ಕೊಟ್ಟಿರುವ ರಕ್ತದ ನಿಮಿತ್ತವಾಗಿ, ಕ್ಷಮೆಯ ನಿಮಿತ್ತವಾಗಿ ನಾನಿವತ್ತು ದೇವರ ನೀತಿವಂತರು. ಎಲ್ಲರೂ ಇಲ್ಲಿ ನಾನು ನೀತಿವಂತನು. ಆಮೇಲೆ ಕೆಲವರು ಹೇಳಿಲ್ಲ, ಹೇಳಿ ನಾವು ನೀತಿವಂತರು. ನಾವು ನೀತಿವಂತರಾಗಿರೋದ್ರಿಂದ ಇಲ್ಲಿ ಏನ್ ಹೇಳ್ತಿದೆ? ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ವೃಕ್ಷದ ಹಾಗೆ ವೃದ್ಧಿ. ಬೆಳೆಯೋದು ಪ್ಲಸ್ ವೃದ್ಧಿ ಆಗೋದು ಎರಡು ಕೂಡ ಬೇರೆನೆ. ವಿಸ್ತರಿಸಲ್ಪಡುವಂಥದ್ದು. ಇವತ್ತು ನನ್ನ ಜೀವಿತದಲ್ಲಿ ವಿಸ್ತರಿಸಲ್ಪಡುವಂಥ ಯಾವ ಸೂಚನೆ ಇಲ್ಲದೆ ಈ ವರ್ಷ ನಾನು ಈ ವರ್ಷ ಹರಡಿಕೊಳ್ತೇನೆ. ಆಮೇಲೆ ಮಧುವರ ಬಂದಿರೋರಲ್ಲಿ ನಾನು ಹೇಳುವಂಥದ್ದು, ಈ ವರ್ಷ ನೀವು ಹರಡಿಕೊಳ್ತೀರಿ. ಆಮೇಲೆ ವೃದ್ಧಿ ಆಗ್ತೀರಿ. ನಾನು ವೃದ್ಧಿ ಆಗ್ಬೇಕಾ ದೇವರ ಮಾತನ್ನು ಪರಿಪೂರ್ಣವಾಗಿ ನಂಬಬೇಕು. ಇಲ್ಲಿ ವೃದ್ಧಿಯಾಗುವರು ಅಂತ ಯಾರ ಬಗ್ಗೆ ಹೇಳ್ತಿದ್ರೆ ನೀತಿವಂತರ ಬಗ್ಗೆ. ನೀತಿವಂತರು ಯಾರು? ಕ್ರಿಸ್ತನ ತೊಳೆಯಲ್ಪಟ್ಟ ನಾ. ಇಲ್ಲಿ ಇದು ಎಲ್ಲೆಲ್ಲ ನಡೆಯಲ್ಪಟ್ಟಿದೆ ಗೊತ್ತಾ? ಈ ದೇವದಾರು ಮರ. 13ನೇ ವಚನ ಗೊತ್ತೀನಿ ನೋಡ್ರಿ. 13ನೇ ವಚನ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು. ಇವತ್ತು ಇವತ್ತು ಈ 2 ಪೂರ್ವಕಾಲದಲ್ಲಿ ಓದಂತೆ ಕಾಡು ಮೃಗಗಳ ಮಧ್ಯದಲ್ಲಿ, ಮುಳ್ಳಿನ ಮಧ್ಯದಲ್ಲಿ ಇಷ್ಟು ವರ್ಷ ನೀನು ಒಂದು ವೇಳೆ ಹೊರಗೆ ಕ್ರಿಸ್ತನನ್ನು ಅರಿಯದೆ ಜೀವಿಸ್ತಾ ಇದ್ದೆ. ಇವತ್ತು ನಾನು ಕೂಡ ಕೆಲವು ವರ್ಷಗಳ ಹಿಂದೆ ಕ್ರಿಸ್ತನನ್ನು ಅರಿಯದೆ ಕಾಡು ಮೃಗಗಳು ವಾಸ ಮಾಡುವಂತಹ ಮುಳ್ಳುಗಳ ಮಧ್ಯದಲ್ಲಿ ನಾನು ಜೀವಿಸ್ತಾ ಇದ್ದೆ. ಆದರೆ ಆ ಲೆಬನೋನ್ ಟ್ರೀಯನ್ನು ಕಡಿದು ತಂದು ಅಲ್ಲಿಂದ ತೆಗೆದುಕೊಂಡು ಬಂದು ಎಲ್ಲಿ ನೆಟ್ಟಿದ್ದಾರಂತೆ? ದೇವರ. ಇವತ್ತು ನನ್ನನ್ನು ದೇವರ ಆಲಯದಲ್ಲಿ ನೆಟ್ಟಿರುವಂಥದ್ದು ಆತನ ಕೃಪೆ. ನಾವು ದೇವದಾರು ಮರವೇ, ಆದರೆ ಎಲ್ಲಿತ್ತು? ಇದು ಹಿಮದ ಬೆಟ್ಟದಲ್ಲಿ. ಅದು ಎಂಥ ಜನರ ಮಧ್ಯದಲ್ಲಿ? ಮುಳ್ಳುಗಳ ಮಧ್ಯದಲ್ಲೂ ಕಾಡು ಮೃಗಗಳ ಮಧ್ಯದಲ್ಲಿ ನಾವು ವಾಸವಾಗಿದ್ವಿ, ಕೆಟ್ಟ ಜನರ ಮಧ್ಯದಲ್ಲಿ. ನಾನು ಯಾಕೆ ಈ ಕೆಟ್ಟದನ್ನು ಬದುಕ್ತೀನಿ ಅಂತ ಗೊತ್ತಿಲ್ಲ. ನಮ್ಮ ಸಹೋದರಿ ಇಲ್ಲೊಬ್ರು ಇದ್ದಾರೆ, ಅವ್ರು ಹೇಳ್ತಿದ್ರು, ಪಾಸ್ಟರ್ ನನ್ನ ಸಹವಾಸಗಳೆಲ್ಲ ತಪ್ಪಾದ ಸಂಬಂಧಗಳೇ ಇತ್ತು. ನನ್ನ ಸಹವಾಸಗಳೆಲ್ಲ ಹಾಗೆ ಇತ್ತು. ನನ್ನ ಕಾರ್ಯಗಳು ಈ ರೀತಿ ಇದೆ, ನನ್ನ ಕನಸುಗಳು ಈ ರೀತಿ ಇದೆ. ಇವತ್ತುಗಳು ನಮ್ಮದು ಇದ್ದಾರೆ. ಅದೆಲ್ಲವನ್ನು ನನಗೆ ಹೇಳ್ಕೊಳ್ಳುವಾಗ, ಅವರನ್ನು ತಿದ್ದುವಾಗ ಈಗ ಅವರು ಸಂತೋಷ ಪಡ್ತಿದ್ದಾರೆ. ನಾನು ದೇವರ ಮುಂದೆ ಉತ್ತಮನಾಗಿ ನಡ್ಕೊಳ್ತಾ ಇದ್ದೀನಿ ಪಾಸ್ಟರ್. ಆಮೇಲೆ ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ನಿನ್ನ ನೇಮಿಸಿನೇ ಈ ದೇವದಾರು ಮರವಾಗಿರುವಂಥ ನಿನ್ನನ್ನು ಕಾಡು ಮೃಗಗಳು ವಾಸವಾಗಿರುವಂಥ ಸ್ಥಳದಿಂದ ಆ ಮುಳ್ಳುಗಿರಿಗಳ ಮಧ್ಯದಲ್ಲಿ ನಿನ್ನನ್ನು ತೆಗೆದುಕೊಂಡು ಬಂದು ದೇವರ ಆಲಯದಲ್ಲಿ ನೆಟ್ಟಿದ್ದಾನಂತೆ. ಎಂಥ ಕೃಪೆ ನನಗೊಂದು ನೀವು ಸಿಕ್ಕಿದೆ. ಚಂದ್ರಪಾಶ ಕರೆದಿರುವುದರಿಂದಲೂ ನಿಮ್ಮ ಅಕ್ಕಪಕ್ಕದಲ್ಲಿ ಸುವಾರ್ತೆಯನ್ನು ಸಾರಿದ್ರಿಂದಲೂ ನೀವು ಸಭೆ ಬಂದಿಲ್ಲ. ದೇವರೇ ನಿನ್ನನ್ನು ತಂದು ಆಲಯದಲ್ಲಿ ನೆಡುವಂತೆ ಆತ ಮಾಡಿದ್ದಾನೆ. ಅಲ್ಲಿ ಏನಂದ್ರೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಮಕ್ಕಳು ಕೇಳಿ ಚೆನ್ನಾಗಿ ಬೆಳತಾ ಇದ್ದಾರೆ ಅಂತ ಕೇಳಿ. ಸುಜಾತನ್ ಕೇಳಿ ಏನ್ ಕೇಳಿ? ಚೆನ್ನಾಗಿ ಬೆಳೀತಾ ಇದ್ದೀರಾ? ಯಾತಿ ಕೇಳಿರಿ. ಪಾಸ್ ಎಲ್ಲರನ್ನೂ ಮಾತಾಡ್ತಾರೆ, ನಾನು ಚೂರು ಮಾತಾಡ್ಸಲ್ಲ. ನಾನು ಹೆಂಗ್ ಬೆಳಲಿ? ಹಲ್ಲೆಲೂಯಾ. ನಿನ್ನ ಸಭೆಯಲ್ಲಿ ದೇವರು ತಂದು ನೆಟ್ಟಿರೋದೇ ನೀನು ಚೆನ್ನಾಗಿ ಬೆಳಿಬೇಕು ಅಂತ. ಅಷ್ಟೇ. ನಾ ಚರ್ಚೆ ಬಂದ 40 kg ಈಗ 60 kg ಅವನಿಗೆ. ಆ ಬೆಳವಣಿಗೆ ಅಲ್ಲ. ನಮ್ಮ ಮೊದಲು ಇಬ್ಬರು ಬಂದ್ಬಿಡ್ತಿದ್ರು ನಮ್ಮ ಗಾಡಿಗೆ, 4 ಜನ ಕೂತ್ಕೋಬೇಕು ಪಾಸ್ಟ್ರೆ. ಹೌದಾ? ಈ ರೀತಿ ಅಲ್ಲ ಬೆಳವಣಿಗೆ. ನನ್ನ ಬೆಳವಣಿಗೆ ಆತ್ಮಿಕವಾಗಿ ದೇವದಾರು ಮರವನ್ನ ನಾನು ಕೆಲವು ವಚನಗಳು ಕೂಡ ಹೇಳ್ತೀನಿ. 1 ವರ್ಷಗಳು 5ನೇ ಅಧ್ಯಾಯ 6ನೇ ಅಧ್ಯಾಯ ಧ್ಯಾನ ಮಾಡ್ರಿ. ದೇವದಾರು ಮರ ಅಲ್ಲಿ ಯಾವುದಕ್ಕೆಲ್ಲ ಉಪಯೋಗವಾಗಿದೆ ಅಂತೇಳಿ ಬರೆಯಲ್ಪಟ್ಟಿದೆ. ದೇವರ ಆಲಯದಲ್ಲಿ ಸೊಲೊಮೋನನ್ನು ನೇಮಿಸ್ತಾನೆ. ಯಾವುದಕ್ಕೆಲ್ಲ ದೇವದಾರು ಮರಗಳು ಬೇಕು?
ಅಂತ ಹೇಳಿ. ಆ ದೇವದಾರು ಮರ ನೀನು ನಾನು ಆಗದಾದ್ರೆ, ನೀನು ನಾನು ಅನ್ನೋದನ್ನು ನಂಬೋದಾದ್ರೆ, ಆಲಯದಲ್ಲಿ ಎಷ್ಟರ ಮಟ್ಟಿಗೆ ದೇವರನ್ನು ನೆಟ್ಟು ಚೆನ್ನಾಗಿ ಬೆಳೆಯುವಂತೆ, ಚೆನ್ನಾಗಿ ವೃದ್ಧಿಯಾಗುವಂತೆ, ಹರಡಿಕೊಳ್ಳುವಂತೆ ದೇವರು ನನ್ನನ್ನು ಇಷ್ಟಪಟ್ಟಿದ್ದಾರೆ. ಇವತ್ತು ತುಂಬ ಜನ ದೇವರ ಸಭೆಯಲ್ಲಿ ನಾನು ಇವತ್ತು ಕೆಲವರನ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಆಮೇಲೆ ಬೆಳವಣಿಗೆ ಏನು ಗೊತ್ತಾ? ಆದಿಕಾಂಡದಿಂದ ಪ್ರಕಟಣೆವರೆಗೂ ಚೆನ್ನಾಗಿ ತಿಳ್ಕೊಂಡು ಬಿಡೋದು ಬೆಳವಣಿಗೆ ಅಲ್ಲ, ತಮ್ಮ ಜೀವಿತದ ಬದಲಾವಣೆಗಳನ್ನು ತೋರಿಸುವಂಥದ್ದೇ ಬೆಳವಣಿಗೆ. ನಾನು ಕ್ರಿಸ್ತನ ನಂಬಿದ್ದೇನೆ, ಕ್ರಿಸ್ತನಿಗಾಗಿ ಬಾಳ್ತಿದ್ದೇನೆ, ಇದನ್ನು ಅನೇಕರು ನೋಡ್ತಿದ್ದಾರೆ ಅನ್ನುವುದನ್ನು ನೀನು ವ್ಯಕ್ತಪಡಿಸಿದ್ರೆ ಮಾತ್ರವೇ ನೀನು ಚೆನ್ನಾಗಿ ಹರಡಿಕೊಳ್ತಿದ್ಯಾ, ಚೆನ್ನಾಗಿ ಬೆಳೀತಿದ್ಯಾ ಅಂತ ಅರ್ಥ. ಇವತ್ತು ಡಿಬೇಟ್ ಕೂತ್ಕೊಳ್ತಾರೆ, ತಮಿಳುನಾಡಲ್ಲಿ ಹೆಚ್ಚಾಗಿ ನಡೆಯುತ್ತೆ ಡಿಬೇಟ್ ಕೂತ್ಕೊಳ್ಳೋದು. ಮತ್ತು ಅವರು ಮುಸ್ಲಿಮರು ಪ್ಲಸ್ ಗ್ರಂಥಗಳನ್ನ ಓದಂಥವರೆಲ್ಲ ಸತ್ಯವೇದವನ್ನು ಓದಿ ಅದಕ್ಕೆ ತದ್ವಿರುದ್ಧವಾದ ಪ್ರಶ್ನೆಗಳನ್ನ ಕೇಳಲಿಕ್ಕೋಸ್ಕರ ಸತ್ಯವೇದನ ಓದ್ತಾರೆ. ನಾನು ಸತ್ಯ ಹೇಳ್ತೀನಿ, ಅವರಷ್ಟು ಗೊತ್ತಿಲ್ಲ ಕೂತಿರೋರು. ಯಾರಷ್ಟು? ಪ್ರಶ್ನೆ ಕೇಳೋಕ್ಕೋಸ್ಕರ ಬೈಬಲ್ ಓದ್ತಾರಲ್ಲ, ಅವರಷ್ಟು ಗೊತ್ತಿಲ್ಲ. ಆದರೆ ಅವರು ಓದಿರುವಂಥ ಉದ್ದೇಶನೇ ಬೇರೆ. ಬಟ್ ಇವತ್ತು ನಾವು ಸತ್ಯವೇದವನ್ನು ಓದಿ ಯಾವ ವಿಷಯವನ್ನು ತಿಳ್ಕೊಳ್ಬೇಕು ಅನ್ನೋದು ಬಹಳ ಪ್ರಾಮುಖ್ಯ. ಇವತ್ತು ತುಂಬ ಜನ ಸತ್ಯವೇದ ಓದಿ ಮುಗಿಸಿದ್ದಾರೆ, ಆದರೆ ಅದರ ಪ್ರತಿಫಲ ಏನು? ಆ ಡಿಬೇಟ್ ಕೂತ್ಕೊಳ್ಳುವಂತಹ ವ್ಯಕ್ತಿ, ವಾದ ವಿವಾದಕ್ಕೆ ಕೂತ್ಕೊಳ್ಳುವಂತಹ ವ್ಯಕ್ತಿ ಓದಿರುವಂತವರ ಜೀವನದಲ್ಲಿ ಯಾವ ಬದಲಾವಣೆ ಮಾರ್ಪಾಡುಗಳಿಲ್ಲ. ಬಟ್ ಸಭೆಗೆ ಬಂದು ಇದು ದೇವರ ವಾಕ್ಯ ಎಂಬುದಾಗಿ ನಂಬುವಂತ ನಿನ್ನ ಜೀವಿತದಲ್ಲಿ ಮಾರ್ಪಾಡುಗಳನ್ನು, ಬದಲಾವಣೆಗಳನ್ನು ತಂದುಕೊಳ್ಳುವಾಗ ಮಾತ್ರವೇ ನೀನು ಲೆಬನೋನ್ ವೃಕ್ಷಕ್ಕೆ ಹೋಲಿಕೆ ಆಗ್ತೀಯ, ನೀನು ಹರಡಿಕೊಳ್ತೀಯ, ನೀನು ವೃದ್ಧಿ ಆಗ್ತೀಯ ಎಂಬುದಾಗಿ ಹೇಳ್ತಾನೆ. ಕೆಲವರು ಪ್ರಶ್ನೆ ಆಗ್ತಾರೆ ನನಗೆ, ಪಾಸ್ಟರ್ ಯಾಕೆ ನನ್ನ ಜೀವನದಲ್ಲಿ ಹೀಗೆ? ನಾನು ಸತ್ಯ ಹೇಳ್ತೀನಿ, ನೀನು ದೇವರನ್ನ ಚೆನ್ನಾಗಿ ತಿಳ್ಕೊಂಡಿಲ್ಲ. ದೇವರನ್ನ ತಿಳಿದವರು ಸತ್ಯವೇದ ಅನೇಕ ಕಾರಣ ಹೇಳ್ತಾರೆ. ಕುಂಬಾರನು ತನ್ನ ಒಂದೇ ಮಣ್ಣಿನ ಮುದ್ದೆಯಿಂದ ಏನು ಬೇಕಾದರೂ ತಯಾರು ಮಾಡ್ಲಿಕ್ಕೆ ಅವನ ಹಕ್ಕಿದೆ. ಹೌದಾ? ಒಂದು 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 ಮುದ್ದೆಯನ್ನು ತೆಗೆದುಕೊಂಡು ಶೋಕೇಸಲ್ಲಿರುವಂಥ ಒಂದು ಪಾಟ್ನ ತಯಾರು ಮಾಡ್ಬೋದು. ಇನ್ನು ಸ್ವಲ್ಪ ಮಣ್ಣು ಮಿಕ್ಕಿದೆ ಅಂತ ಹೇಳಿ ವಾಶ್ರೂಮಲ್ಲಿ ಯೂಸ್ ಮಾಡೋಕ್ಕೆ ಅದರಿಂದ ಜಗ್ಗನ್ನು ತಯಾರು ಮಾಡ್ಬೋದು, ವಾಶ್ರೂಮಲ್ಲಿ ಯೂಸ್ ಮಾಡೋಕ್ಕೆ. ಹಾಗಿದ್ರೆ ಈ ಒಂದೇ ಮುದ್ದೆಯಿಂದ ಒಂದು ಶೋಕೇಸಲ್ಲಿದೆ, ಇನ್ನೊಂದು ವಾಶ್ರೂಮಲ್ಲಿದೆ. ವಾಶ್ರೂಮಲ್ಲಿ ಬೇಜಾರು ಮಾಡ್ಕೊಂಡ್ರೆ ನನಗೆ ಯಾಕೆ ಇದು ಬಂತು? ಇವತ್ತು ತುಂಬ ಜನ ವಿಶ್ವಾಸಗಳಾದೆ, ಏನಾದರೂ ಹೋರಾಟ ಬಂದ್ರೆ ನನಗೆ ಯಾಕೆ, ನನ್ನ ಜೀವನದಲ್ಲಿ ಯಾಕೆ ಸಮಸ್ಯೆ, ನನಗೆ ಯಾಕೆ ಹೋರಾಟ? ಈ ಪ್ರಶ್ನೆ ಹಾಕೊಳ್ಳೋದನ್ನು ಬಿಟ್ಟು ದೇವರೇ ನೀನು ನನ್ನ ಜೀವನದಲ್ಲಿ ಹೇಗೆಲ್ಲ ನಡೆಸಬೇಕು ಅಂತಿದೆಯೋ, ಹೇಗೆಲ್ಲ ಮಹಿಮೆ ಹೊಂದಬೇಕು ಅಂತಿದೆಯೋ ಆಗ ನೀನು ಮಹಿಮೆ ಹೊಂದಿಸ್ಕೊ. ಈ ರೀತಿ ಹೇಳುವವರೇ ನಿಜವಾಗಿ ಸತ್ಯವೇದವನ್ನು ತಿಳಿದವರು. ನನಗೊಬ್ಬ ಸಹೋದರ ಗೊತ್ತು. ಆಗಾಗ ಮೊನ್ನೆ ಆ ಸಾಕ್ಷಿಗಿಂತ ಮೊನ್ನೆ ನಮ್ಮ ಸಭೆಯಲ್ಲಿ ಒಂದು ಬೈಬಲ್ ಟೀಚಿಂಗ್ ನಡೀತು. ಆ ಟೀಚಿಂಗ್ ಒಬ್ಬರು ಪಾಸ್ಟರ್ ಬಂದು, ಪಾಸ್ಟರ್ ಟೋಬಿ ಅಂತೇಳಿ, ಅವರು ಒಂದು ಕಡೆ ಸೇವೆ ಸ್ಟಾರ್ಟ್ ಮಾಡಿದರಂತೆ. ಬರೀ ರೌಡಿಗಳಿರುವಂಥ ಸ್ಥಳ. ಏನು ರೌಡಿಗಳೇ ಆ ಏರಿಯಾ ಹೆಸರು ಹೇಳಲಿಲ್ಲ, ಪಾಸ್ಟ್ರು ಹೇಳಲ್ಲ ಅಂತಂದ್ರು. ಆ ಏರಿಯಾದಲ್ಲಿ ಸೇವೆ ಸ್ಟಾರ್ಟ್ ಮಾಡಿದ್ದಾರೆ. ಇವರು ಚರ್ಚಿಗೆ ಬರೋರೆಲ್ಲ ಯಾರು? ರೌಡಿಗಳು. ಈ ಚರ್ಚಿಗೆ ಬರೋರೆಲ್ಲ ಯಾರು? ರೌಡಿಗಳು. ಭಾನುವಾರ ಎದ್ದು ಆರಾಧನೆ ಮಾಡ್ತಾರೆ. ಪಾಸ್ಟ್ ಇಲ್ಲಾದ್ರೂ ಕರ್ಕೊಂಡೋಗಿ ಗಾಡಿ ನಿಲ್ಲಿಸೋದು ಸಾಕು, ಅಕ್ಕಪಕ್ಕದಲ್ಲಿ ಯಾರು ಗಾಡಿ ನಿಲ್ಲಿಸಿದ್ರೆ ಹೊಡೆದೇ ಬಿಡ್ತಾರೆ ಅಷ್ಟು ರೌಡಿಗಳು. ನಮ್ಮ ಪಾಸ್ಟ್ ಗಾಡಿ ಪಕ್ಕದಲ್ಲಿ ಗಾಡಿ ನಿಲ್ಲಿಸಿದೆಯಾ? ಕಾರಣ ರೌಡಿಗಳು. ಪಾಸ್ಟ್ ತಿದ್ದಿ ತುಂಬ ಬದಲಾಗಿದೆ, ಸ್ವಲ್ಪವಾಗಿ ಬದಲಾಗಿದೆ, ತುಂಬ ಹೇಳಿಲ್ಲ, ಸ್ವಲ್ಪ ಬದಲಾಗಿದೆ. ಈ ಡಿಸೆಂಬರ್ 31ಗೆ ಆರಾಧನೆ ಇತ್ತು, ಆದರೆ ವಿಶ್ವಾಸಿಗಳು ಒಬ್ಬರು ಇರಲಿಲ್ಲ. ಕಾರಣ ಜೀಪ್ ತಗೊಂಡ್ಬಂದು ಎಲ್ಲರೂ ಹೊತ್ಕೊಂಡು ಹೊರಟೋಗಿದ್ರು. ಪೊಲೀಸ್ ಜೀಪ್ ಬಂದು ಇವ್ರು ಯಾರು ಹೊರಗಡೆ ಇರಬಾರ್ದು ಡಿಸೆಂಬರ್ 31 ಅಂತೇಳಿ ಎಲ್ಲರೂ ತುಂಬ್ಕೊಂಡು ಹೋಗಿದ್ರು. ಜನವರಿ 1ನೇ ತಾರೀಕು ಬಿಡುಗಡೆ ಮಾಡಿದ್ರು. ಎಲ್ಲ ಚರ್ಚ್ ಹೊಂದಿದ್ರಿಂದ ಆರಾಧನೆ ಮಾಡ್ತಾವೆ, ಎಂಥ ಚರ್ಚಿಗೆ. ಆದರೆ ಈ ಚರ್ಚ್ಗೆ ಯಾವ ಒಬ್ಬ ಹೊಸ ವಿಶ್ವಾಸ ಬರಲ್ಲ, ಯಾಕಂದ್ರೆ ರೌಡಿಗಳಿರೋ ಜಾಗ. ಈ ಸೇವೆ ಬೆಳೆಯಲ್ಲ ಪಾಸ್ಟರ್, ಇದ್ದಂಗೆ ಅದ. ತುಂಬಾ ಟ್ರೈ ಮಾಡ್ತಿದ್ದೀನಿ. ಆಗಾಗ ಅವ್ರು ಹೇಳ್ತಿರ್ ಬರ್ತಾರೆ, ನನ್ನ ಜೊತೆ ಗೋಲೋ ಅಂತ ಹೇಳ್ತಾರೆ, ಅವ್ರ ಜೊತೆ ನಿಂತ್ರೆ ನಾನು ಬೇಲ್ ತಗೋಬೇಕು. ನಮ್ಮ ಸಭೆ ವಿಶ್ವಾಸ ಏನ್ ಮಾಡಬೇಕು? ಬೇಲ್ ತಗೋಬೇಕು. ಆಗಾಗ ಹೋಗಿ ಜೈಲಿಗೆ ಹೋಗಿ ಪ್ರೇಯರ್ ಮಾಡಬೇಕು. ಅವ್ರ ಪ್ರಶ್ನೆ ಹಾಕ್ಬೋದಾಗಿತ್ತು, ಚಾಮರಾಜನಗರ ನಮ್ಮ ಈ ಚರ್ಚ್ ಸೇವೆ ನೋಡಿ ಎಷ್ಟು ಚೆನ್ನಾಗದ ಸ್ವಾಮಿ, ಇಂಥ ಚರ್ಚ್ ನಂಗೆ ಯಾಕೆ ಕೊಟ್ಟಿಲ್ಲ? ನನಗೂ ಒಂದು ಒಳ್ಳೆಯ ಸ್ಥಳದಲ್ಲಿ, ಒಂದು ಪಟ್ಟಣದಲ್ಲಿ ಚೆನ್ನಾಗಿ ಒಂದು ಚರ್ಚ್ ಕೊಟ್ಟಿದ್ದೆ, ನಾನು ಸೇವೆ ಮಾಡ್ತಿದ್ದೆ, ಚರ್ಚ್ ಬೆಳೀತಿತ್ತು. ನಮ್ಮ ಸಭೆ ವಿಶ್ವಾಸಿಗಳು ತುಂಬ ಚೆನ್ನಾಗಿ ಬೆಳೀತಿದೆ ಪಾಸ್ ನಮ್ಮ ಸೇವೆ ಅಂತ ಹೇಳಿದ್ರು. ಅವ್ರಿಗೆ ಆ ಪ್ರಶ್ನೆನೇ ಬರಲಿಲ್ಲ. ದೇವರು ನನ್ನ ಅಲ್ಲಿಟ್ಟು ಮಹಿಮೆ ಹೊಂದಬೇಕು ಅಂತ ಅಂದ್ಕೊಂಡಿದ್ದಾರೆ, ಮಹಿಮೆ ಹೊಂದಿದ್ದಾರೆ. ಇದು ನಮ್ಮ ವಾಸ್ತವದ ಸ್ಥಿತಿ ಬರಬೇಕು. ನನಗೆ ಏನು ಸಂಭವಿಸಿದೆಯೋ ದೇವರ ಮೂಲಕ ನಿಮಗೆ ಮಹಿಮೆ ಉಂಟಾಗುತ್ತೆ. ನನಗೆ ಯಾಕೆ ಸ್ವಾಮಿ ಇದು? ನನಗೆ ಸಹೋದರ ಬಗ್ಗೆ ಹೇಳಿದ್ನಲ್ಲ, ಅವ್ರು ಆಗಾಗ ಹುಷಾರಂತ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿದ್ರು.
ಅಡ್ಮಿಂಟ್ ಆದಾಗಲೆಲ್ಲ 3-4 ಜನ ಚರ್ಚೆ ಕಳಿಸ್ತಿದ್ರು ಸುವಾರ್ತೆ ಹೇಳ್ಬಿಟ್ಟು. ಹಲ್ಲೆಲೂಯಾ. ಅವರು ನಾನು ಯಾಕೆ ಚರ್ಚ್ಗೆ ಹೋಗ್ಬಿಟ್ಬಿಟ್ಟು ಅಡ್ಮಿಟ್ ಆಗಬೇಕು ಅಂತ ಪ್ರಶ್ನೆ ಹಾಕೊಳ್ಳಿಲ್ಲ. ಈ ರೀತಿ ಹೋಗೋದ್ರಿಂದಲೇ ಸುವಾರ್ತೆನ ಸಾರಲಿಕ್ಕೆ ಅವತ್ತು ಅವ್ರನ್ನ ಕಳಿಸಿರ್ಬೋದು ದೇವರಲ್ಲಿಗೆ. ಹಲ್ಲೆಲೂಯಾ. ಅದಕ್ಕೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ. ಇಲ್ಲಿ ಇನ್ನೊಂದು ವಚನ ಇದೆ 92ನೇ ಅಧ್ಯಾಯದಲ್ಲಿ 7ನೇ ವಚನ ಓದ್ರಿ. 92ನೇ ಅಧ್ಯಾಯ 7ನೇ ವಚನ. ದುಷ್ಟರು ಹೆಂಗ್ ಬೆಳೀತಾರಂತೆ? ಹುಲ್ಲಿನಂತೆ ಬೆಳೀತಾರಂತೆ. ಯಾರು ಹೋಲಿಸಿದ್ದಾರೆ ದುಷ್ಟರನ್ನ? ನೀತಿವಂತನ ಯಾರು ಹೋಲಿಸಿದ್ದಾರೆ? ದೇವದಾರು ಮರಕ್ಕೆ. ನನ್ನ ಜೊತೆ ಹೇಳಿ, ನೀತಿವಂತರನ್ನ ಯಾರು ಹೋಲಿಸಿದ್ದಾರೆ? ದುಷ್ಟರನ್ನ ಯಾರು ಹೋಲಿಸಿದ್ದಾರೆ? ಈ ಹುಲ್ಲು ಗಮನಿಸ್ರಿ, ಈ ಹುಲ್ಲು ನೀರಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಹೌದಾ? ಎಲ್ಲರೂ ನನ್ನ ಜೊತೆ ಇದ್ದೀರಾ? ನೀರು ಜಾಸ್ತಿ ಆಗ್ಬಿಟ್ರೆ ಬೇರ್ಕೊಳ್ತಾ ಇತ್ತು. ಈ ಹುಲ್ಲು ಬಿಸಿಲಿದ್ರೆ ಬೆಳೆಯುತ್ತೆ, ಬಿಸಿಲು ಜಾಸ್ತಿ ಆದ್ರೆ ಇದೇ ದುಷ್ಟರು. ನೀರೊಂದು ವೇಳೆ ಪಾಸ್ಟರ್ ಎಲ್ಲಾ ಪರಿಸ್ಥಿತಿ ಚೆನ್ನಾಗಿತ್ತು ನಾ ಬದುಕದಿ ಅಂದ್ರೆ ನೀನೇ ತಿಳ್ಕೊಂಡ್ಬಿಡು ನಾ ನೀತಿವಂತಳ ದುಷ್ಟನ ಅಂತ. ಎಂತ ಪರಿಸ್ಥಿತಿಯಲ್ಲೂ ಪಾಸ್ಟರ್ ದೇವರು ಚೆನ್ನಾಗಿದ್ದೀನಿ ಅಂದ್ರೆ ನೀವ್ಯಾರು ಈಚೆಗೆ ಬರ್ತಿಲ್ಲ? ಯಾರು ನೀವು? ನೀತಿವಂತ. ಎಂತ ಪರಿಸ್ಥಿತಿಯಲ್ಲೂ ನನ್ನನ್ನು ಬೆಳೆಯುವುದಕ್ಕೆ ಬಿಡುವುದೇ ಆ ಲೆಬನೋನ್ ಮರಕ್ಕೆ ಆ ಸಾಮರ್ಥ್ಯವನ್ನು, ಆ ಬಲವನ್ನು ಕೊಟ್ಟ ದೇವರು. ನೀನು ಎಂತ ಕಠಿಣವಾದ ಸ್ಥಿತಿಯಲ್ಲಿ ಬೆಳಿಲಿಕ್ಕೆ ದೇವರು ನಿನ್ನ ಸಂಗಡ ಇದ್ದಾರೆ. ನಂಬುವುದನ್ನು. ದುಷ್ಟರು ಹುಲ್ಲಿನಂತೆ ಬೆಳೀತಾರೆ. ನೀನು ಚೆನ್ನಾಗಿ ಹುಲ್ಲಿನಂತೆ ಬೆಳಿಬೇಕು ಅಂತ ಆಸೆ ಪಡ್ಬೇಡ. ಸ್ವಲ್ಪ ವ್ಯತ್ಯಾಸ ಆದರೆ ಸುಟ್ಟೋಗ್ತದೆ, ಒಣಗೋಗುತ್ತೆ, ಕೊಳ್ತೋಗುತ್ತೆ. ಅದಕ್ಕೆ ಮತ್ತೆ ಹೇಳ್ತೀನಿ, ಜನರು ಜಾತಕ ನೋಡ್ತಾರೆ. ಒಳ್ಳೆ ಸಮಯದಲ್ಲಿ ಮಾತ್ರ ನಾವು ಬದುಕೋದು ಅಂತ ಅವ್ರಿಗೆ ಗೊತ್ತು. ಪಕ್ಕ ನೋಡಿ ಹೇಳ್ರಿ, ನೀವು ಎಂಥ ಸಂದರ್ಭದಲ್ಲೂ ಬೆಳೀತೀರಿ. ಕಾರಣ ಯಾಕೆ ಗೊತ್ತಾ? ನೀವು ದುಷ್ಟರಲ್ಲ. ನೀವು ಯಾರಲ್ಲ? ದುಷ್ಟರಲ್ಲ. ಒಂದು ವೇಳೆ ನೀನು ಎಲ್ಲ ಒಳ್ಳೊಳ್ಳೆ ಸಮಯ ಬರ್ತಾ ಇದೆ ಪಾಸ್ಟ್ರೆ, ಚೆನ್ನಾಗಿ ನಾನು ಬೆಳಿತೀನಿ ಅಂದರೆ ಕಳಿಸಿದ್ರು, ದಿಢೀರ್ ಹೋರಾಟ ಬಂದು ನೀನು ಬಿದ್ದು ಹೋಗ್ತೀಯ. ಎಂಥ ಸನ್ನಿವೇಶಗಳು ನಾನು ದೇವರೊಂದಿಗೆ ಇದ್ದೀನಿ. ನಾನು ಹೇಳ್ತೀನಿ, ನಾನು ಎಂಥ ಸನ್ನಿವೇಶಗಳು ಸಾಕು ನಾನು ದೇವರೊಂದಿಗೆ ನಡೀತಾ ಇದ್ದೀನಿ. ಹಲ್ಲೆಲೂಯಾ. ದೇವರೊಂದಿಗೆ ಇರ್ಲಿಕ್ಕೆ ನನಗೆ ಇಷ್ಟ. ಇವತ್ತು ಆರಾಮ ಬಿದ್ದರೆ ದೇವರು ಹೆಚ್ಚು ಪ್ರೇರಿಸೋದು. ನನ್ನೊಂದಿಗೆ ಇರ್ಲಿಕ್ಕೆ ಹೇಳು, ಅನೇಕರು ನನ್ನೊಂದಿಗೆ ಇರ್ಲಿಕ್ಕೆ ಹೇಳು. ನೀನು ಹೇಗಿದ್ರು ಸರಿ, ಬಟ್ ದೇವರೊಂದಿಗೆ ನಿನ್ನನ್ನು ಕರೆಕ್ಟ್ ಮಾಡೋದು ಅವರ ಸಮ್ಮುಖ ಮಾತ್ರವೇ, ಅವರ ಸರಿಪಡಿಸೋದು ಅವರ ಸಮ್ಮುಖ ಮಾತ್ರವೇ. ಅಪೊಸ್ತಲರ 16ನೇ ಅಧ್ಯಾಯ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅಪೊಸ್ತಲರ 16ನೇ ಅಧ್ಯಾಯದಲ್ಲಿ 29ನೇ ವಚನ ದೀಪ ತರಬೇಕೆಂದು ಇದೆ. ಅದಕ್ಕಿಂತ ಮುಂಚೆ 27ನೇ ವಚನ. ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಏನ್ ಮಾಡಿಕೊಳ್ಳಬೇಕೆಂದಿದ್ದನು? ಇವತ್ತು ತುಂಬಾ ಜನ ಆತ್ಮಹತ್ಯೆ ಯಾಕೆ ಮಾಡ್ಕೋತಾರೆ ಗೊತ್ತಾ? ಪರಿಸ್ಥಿತಿಗಳು ಸರಿ ಇಲ್ಲ, ಸಾಲ ಮಾಡ್ಬಿಟ್ಟಿದ್ದೀನಿ. ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ನ್ಯೂಸ್ ಅಲ್ಲಿ ಓಡ್ತಾ ಇದೆ. ಯಾಕೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ? ಟಾರ್ಚರ್, ಹಿಂಸೆ, ಪರಿಸ್ಥಿತಿಗಳೆಲ್ಲ ಸರಿ ಇಲ್ಲ, ಆದ್ರಿಂದ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿದ್ದಾನೆ. ಏನಕ್ಕಾಗಿ ಗೊತ್ತಾ? ಸೆರೆಮನೆಯ ಯಜಮಾನ ಇವನು, ಕೈದಿಗಳಿಗೆ ಒಬ್ಬ ನಾಯಕ ಇವನನ್ನು ನೇಮಿಸಿದ್ದಾರೆ. ಸೆರೆ ಯಜಮಾನನು ನೀವು ಎಲ್ಲ ಕೈದಿಗಳು ನೋಡ್ಕೋಬೇಕು ಅಂತ. ಅವತ್ತು ರಾತ್ರಿ ಒಂದು ಘಟನೆ ನಡೆಯಿತು. ಭೂಕಂಪ ಆದ್ರಿಂದ ಸೆರೆಮನೆಯ ಕದಗಳೆಲ್ಲ ತೆರೆದು ಬಿಟ್ಟಿತ್ತು. ಸೆರೆಮನೆಯ ಕದ ತೆರೆದಿದೆ, ಕತ್ತಲೆ. ಅವನೇನ್ ಮಾಡ್ತಿದ್ದಾನೆ? ಕೈದಿಗಳೆಲ್ಲ ಓಡೋಗ್ತಾರೆ, ಇನ್ನು ನನಗೆ ಮರಣ ದಂಡನೆ ಅಂತ ನೆನೆಸಿ ಕತ್ತಿನ ತೆರೆದು ಕೊಂದುಕೊಳ್ಳಿಕ್ಕೆ, ತನ್ನನ್ನು ಸಾಯಿಸಿಕೊಳ್ಳಿಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂತ ಸಂದರ್ಭದಲ್ಲಿ ಅಪೊಸ್ತಲನಾದ ಪೌಲನು ಸೆರೆಮನೆ ಒಳಗಿದ್ದಾನೆ. ಪೌಲ ಮತ್ತು ಸೀಲರು ಇಲ್ಲಿ ದೇವಾರಾಧನೆಯನ್ನು, ಪ್ರಾರ್ಥನೆಯನ್ನು ಮಧ್ಯರಾತ್ರಿ ಮಾಡ್ತಿದ್ರಂತೆ. ಇದು ಒಳ್ಳೆ ಸಮಯನಾ? ಹೌದಂತೆ. ಮಧ್ಯರಾತ್ರಿ ಒಳ್ಳೆ ಸಮಯನಾ? ನೀವು ಆರಾಧನೆ ಮಾಡಕ್ಕೆ ಒಳ್ಳೆ ಸಮಯನಾ? ಕರತ್ತೀನಿ, ಈ ವಾರ, ಈ ತಿಂಗಳು ಕರತ್ತೀನಿ. ಫೆಬ್ರವರಿ ಎಷ್ಟು ಜನ ಬಂದ್ರೆ ಗೊತ್ತಾಗುತ್ತೆ. ಫೆಬ್ರವರಿ 25ನೇ ತಾರೀಕು ನೈಟ್ ಪ್ರೇಯರ್ ಇದೆ ಇಲ್ಲಿ. ಪಾಸ್ಟರ್ವರೆಲ್ಲ ಗಮನಿಸ್ತೀನಿ ನಾನು. ಒಳ್ಳೆ ಸಮಯ ಅನ್ನೋರು ಮಧ್ಯರಾತ್ರಿ ಯಾವ್ದು ಒಳ್ಳೆ ಸಮಯ ಗೊತ್ತಾ? ನಿದ್ರೆ ಮಾಡಕ್ಕೆ.
ಇಂಥ ಕಠಿಣವಾದ ಸಂದರ್ಭದಲ್ಲಿ ಪೌಲ ಸೀಲರು ಸ್ತುತಿ ಆರಾಧನೆಯಿಂದ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಅದು ಎಂಥ ಸಂದರ್ಭದಲ್ಲಿ ಗೊತ್ತಾ? ಇವರನ್ನ ಇಡಿಸಿ ತೆಗೆದುಕೊಳ್ಳಿ. ಅದೇ 16ನೇ ಅಧ್ಯಾಯ 22ನೇ ವಚನ. ಆಗ ದುಂಬಿ ಜನರು ಕೂಡಿ ಅವರಿಗೆ ವಿರೋಧವಾಗಿ ಒಟ್ಟಾಗಿ ಎದ್ದರು ಮತ್ತು ಅಧಿಪತಿಗಳು ಇವರ ವಸ್ತ್ರಗಳನ್ನು ಹರಿದು ತೆಗೆದು ಶೆಡಿಗಳಿಂದ ಹೊಡೆಯಬೇಕೆಂದು ಅಪ್ಪಣೆ ಕೊಟ್ಟರು. 23 ಅವರಿಗೆ ಬಹಳ ಪೆಟ್ಟುಗಳನ್ನು ಒಡೆಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ. ಎಷ್ಟು ಪೆಟ್ಟು ಹೊಡೆದ್ರಂತೆ ಇವರಿಗೆ? ಬಹಳ ಪೆಟ್ಟು. ಎಂತ ಪೆಟ್ಟು? ಬಹಳ ಪೆಟ್ಟು. ತುಂಬಾ ಅತಿಯಾದ, ಅದು ಹೇಳ್ಬೇಕಾದ್ರೆ ಚಡಿ ಏಟು, ಚಾಟಿ ಏಟು ಒಡೆದು ರಕ್ತ ಕಿತ್ಕೊಂಡಿರ್ಬೋದು ಮೈಯಲ್ಲಿ, ಬಾಸುಂಡಿಗಳು ಬಂದಿದೆ. ಈಗ ಆ ಜಾಗದಲ್ಲಿ ನೀವು ನಾವು ಇದ್ರೆ ಏನ್ ಮಾಡ್ತಿದ್ವಿ? ಗುಣಗುಡ್ತಾ ಇದ್ವಿ, ಸ್ವಾಮಿ ನಿಮ್ಗೆ ತಾನೇ ಸೇವೆ ಮಾಡಿದ್ವಿ, ನನಗೆ ಯಾಕೆ ಈ ಥರ ಚಡಿ ಏಟು ಅನಿಸ್ತೆ? ಅದ್ರಲ್ಲಿ ಬೇರೆ ಯಾರು ನೋಡೋಣ ಬಂದ್ಬಿಟ್ಟು ನೀವು ನಿಜವಾಗ್ಲೂ ಒಳ್ಳೆ ದೇವ್ರು ನಂಬಿದ್ರೆ ಆ ಚಡಿ ಏಟ್ಲೆಲ್ಲ ನೈದಾನೆ ಮಾಡಬಾರ್ದಾಗಿತ್ತು ನಿಮ್ಮ ದೇವರು. ಕೆಲವು ನೋಡಕ್ಕೆ ಬರ್ತಾರೆ, ನನ್ನ ಕೃಪೆ ಒಂದವರು ನಮ್ಮ ನೋಡಕ್ಕೆ ಅಂತಾನೆ ದೇವ್ರು ಇಟ್ಟಿರ್ತಾರೆ, ನಮ್ಮನ್ನು ಕುಗ್ಗಿಸ್ಬಿಡ್ತಾರೆ ಮಾತಲೆ. ಈಗ ಹೇಳ್ತೀನಿ, ಸೆರೆಮನೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದವ್ರು ಯಾರು ಗೊತ್ತಾ? ಪೌಲ ಸೀಲ. ಸಹಿಸಕಾಯ್ತಿಲ್ಲ ನೋವು ಅಂತ ಆತ್ಮಹತ್ಯೆ ಮಾಡ್ಕೊಳ್ತಿರೋರು ಯಾರು? ಸೆರೆಯ ಈಚ್ ಕೂತಿರಮ್ಮ, ನಿದ್ದೆ ಮಾಡ್ತೀರಮ್ಮ. ಅಲ್ಲಿ ವಚನ ಇದೆ ನೋಡಿ, ನಿದ್ದೆ ಮಾಡ್ತಿದ್ದಂತೆ. ಅವನು ನಿದ್ದೆಯಿಂದ ಎಚ್ಚೆತ್ತು ಅಂತ ಬರೆದಿರಲಿ 27ನೇ ವಚನ. ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು. ಮಧ್ಯರಾತ್ರಿಯಲ್ಲಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರ್ಥನೆ ಇಟ್ಟರೆ ನೀವು ಕೂತ್ಕೊಂಡು ನಿದ್ದೆ ಮಾಡ್ತಿದ್ರೆ ದಿಢೀರ್ ನಿದ್ದೆ ಏನಾದ್ರು ವ್ಯತ್ಯಾಸ ಕಾಣುತ್ತೆ. ಪ್ರೇಯರ್ ಇಟ್ಟಾಗ ಪ್ರೇಯರ್ ಬಂದ್ಬಿಡಿ. 25ನೇ ತಾರೀಕು ಇಲ್ಲಿ ಏನಿದೆ? ಮಧ್ಯರಾತ್ರಿವರೆಗೆ ಪ್ರಾರ್ಥನೆ ಇದೆ, ಬಂದ್ಬಿಡಿ. ಈಗ ಪೌಲನು ಸೆರೆ ಯಜಮಾನನನ್ನು ಕೂಗಿ ಎತ್ತಿದ್ದಾನೆ, ನೀನೇನು ಮಾಡ್ಕೋಬೇಡ. ಮತ್ತೆ ಹೇಳ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೂ ಪೌಲ ಸೀಲ. ಪರಿಸ್ಥಿತಿ ವಿರುದ್ಧವಾಗಿದೆ. ಪರಿಸ್ಥಿತಿ ವಿರುದ್ಧವಾಗಿದ್ರು ಬೆಳೆಯುವಂಥದ್ದು ದೇವದಾರು ಮರ. ಪರಿಸ್ಥಿತಿಗಳು ವಿರುದ್ಧವಾಗಿದ್ದರನ್ನು ನೋಡಿ ಮುಗಿದು ಹೋಗುವಂಥದ್ದು ಬೇರೆ ಮರ. ಇನ್ನು ಹೇಳ್ಬೇಕಂದ್ರೆ ಹುಲ್ಲು, ದುಷ್ಟನು. ಈ ಸೆರೆ ಯಜಮಾನನ ಸತ್ಯವೇದ ದುಷ್ಟನಿಗೆ ಹೋಲಿಸುತ್ತೆ. ಪೌಲ ಸೀಲನ್ನು ದೇವದಾರ ಮರಕ್ಕೆ ಹೋಲಿಸ್ತಾ ಇದೆ. ಪರಿಸ್ಥಿತಿಗಳು ಕೆಟ್ಟೋಗಿದೆ, ಆದರೆ ಪೌಲ ಸೀಲರು ಅಲ್ಲಿ ಉಳಿತಿದ್ದಾರೆ, ಅನೇಕರನ್ನು ಉಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನಾನು ಹೇಳ್ತೀನಿ, ಈ ದುಷ್ಟನು ಬಂದಾಗ ಅಥವಾ ಈ ಸೆರೆ ಯಜಮಾನನು ಆತ್ಮಹತ್ಯೆಗೆ ಪ್ರೇರೇಪಿಸಲ್ಪಟ್ಟು ತಾನು ಕೊಲೆ ಮಾಡ್ಕೋಬೇಕು ಅನ್ನುವಂಥ ವಿಷಯವನ್ನು ಪೌಲನಿಗೆ ದೇವರು ಗೋಚರಪಡಿಸಿದರು. ಒಂದು ವೇಳೆ ಆ ಹೊತ್ತು ಆ ದಿನ ಪೌಲ ಸೀಲರು ಸೆರೆಮನೆಯಲ್ಲಿ ಇಲ್ಲದೆ ಇದ್ದಿದ್ರೆ ಇವನೇನಾಗ್ತಿದ್ದ? ಹಾಗಿದ್ರೆ ಈಗ ಹೇಳಿ, ಪೌಲ ಸೀಲ ಸೆರೆಮನೆಗೆ ಹೋಗಿದ್ದು ಒಳ್ಳೇದಾಯ್ತಾ? ನೀವು ಅಂದ್ರೆ ಯಾಕೆ ಗುಣಗಟ್ರಿ ಕೇಳಿ? ನೀವು ಅಂದ್ರೆ ಯಾಕೆ ಗುಣಗುಟ್ರಿ ಕೇಳಿ? ನೀವು ಸೆರೆಮನೆಗೆ ಹೋದ್ರೆ ಯಾಕೆ ಗುಣಗುಡ್ತೀರಿ? ಪೌಲ ಸೀಲ ಓದದ್ದು ಒಳ್ಳೇದಂತೆ ನೀವೇ ಹೇಳಿದ್ದು. ನಾವು ಹೋದ್ರೆ ನಂಗೆ ಯಾಕೆ ಸ್ವಾಮಿ ಇದುವೇ ದೇವದಾರು ಮರ. ಪರಿಸ್ಥಿತಿಗಳ ವಿರುದ್ಧವಾಗಿ ಕಂಡಾಗ ಇದರಲ್ಲಿ ದೇವರು ನನಗೇನು ಇಟ್ಟಿದ್ದಾರೆ, ದೇವರು ಇದನ್ನು ನನಗೇನು ಕಲಿಸ್ಬೇಕೆಂಬುದಾಗಿದ್ದೀರಿ, ಇದನ್ನು ನಾನೇನು ಮಾಡಲಿ? ನಾನು ಕಳೆದ ದಿನದಲ್ಲ ಸೌದಿ ಕ್ಯಾಲಿಫೋರ್ನಿಯಾದಲ್ಲಿ ಅಲ್ಲಿ ಈ ದಿನಗಳಲ್ಲಿ ಏನು ಸಂಭವಿಸ್ತು? ದೊಡ್ಡ ಅಗ್ನಿ ಅವಘಡ ಸಂಭವಿಸ್ತು. ಆದರೆ ಅವರು ಸ್ವಲ್ಪ ಪಟ್ಟಣದಿಂದ ಸ್ವಲ್ಪ ದೂರಕ್ಕಿದ್ದಾರೆ. ಅವ್ರು ಹೇಳಿದ್ರು, ನನಗೆ ಯಾವ ತೊಂದರೆ ಆಗಿಲ್ಲ ಪಕ್ಷ. ಆಮೇಲೆ ಹಲ್ಲೆಲೂಯಾ. ಎಂಥ ಸ್ಥಿತಿಯಲ್ಲೂ ಎಂಥ ಸ್ಥಾನದಲ್ಲೂ ಬದುಕುವಂಥವರೇ ದೇವದಾರು ಮರ, ದೇವಜನ. ಪರಿಸ್ಥಿತಿಗಳೆಲ್ಲ ಚೆನ್ನಾಗಿದ್ಬಿಟ್ರೆ ಬದುಕೋದು ನೀನೇ ಬೇಕಾ? ಎಲ್ಲರಿಂದೂ ಆಗುತ್ತೆ. ಬಹಳ ತದ್ವಿರುದ್ಧ ಪೌಲ ಸೀಲರ ಹಾಗೆ ಇವತ್ತು ನಮ್ಮ ರಾಜ್ಯವರು ತುಂಬ ಕಷ್ಟಪಟ್ಟು ನಡ್ಕೊಂಡು ಬರ್ತಿದ್ದಾರೆ. ಆಟೋ ಖರ್ಚು ಮಾಡಿ ನಡೆಯೋಕ್ಕಾಗಲ್ಲ, ಬಹಳ ಕಷ್ಟಪಟ್ಟು ಇವತ್ತು ಕೈಲಿ ಊಟ ಮಾಡುವಂಥ ಲೆವೆಲ್ಗೆ ತಂದಿದ್ದಾರೆ. ಕಳೆದ ವಾರ ಅವ್ರ ದೀಕ್ಷಾ ಸ್ನಾನ ಬೇರೆ ಆಯಿತು. ಇವತ್ತು ಚೆನ್ನಾಗಿ ನಾವು ಕೇಳ್ರಿ, ತುಂಬ ದೂರ ಪಾಸ್ಟ್ರೆ ಬರೋಕ್ಕಾಯ್ತಿಲ್ಲ. ಆದರೆ ಅವರು ಕಾಲು ನಡೆಯೋಕ್ಕಾಗದೇ ಇದ್ರು ಪ್ರತಿ ವಾರ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ, ಭಾನುವಾರ ಆರಾಧನೆಗೆ ತಪ್ಪದೆ ಬರ್ತಿದ್ದಾರೆ. ಇವರೇ ದೇವರ ರಕ್ಷಣ ಮರ. ಆಮೇಲೆ ಎಂತೆಂಥ ಸ್ಥಿತಿಯಲ್ಲಿ ಬಂದ್ಬಿಡೋದಲ್ಲ. ಕೆಲವರು ಹೇಳ್ತಾರೆ, ಒಬ್ಬ ಸಹೋದರ ತುಂಬಾ ಆಲೋಚನೆ ಹೇಳಿದ್ರೆ, ಯಾಕಮ್ಮ ಆರಾಧನೆ ಗೊತ್ತಿಲ್ಲ? ನೈಟ್ ಡ್ಯೂಟಿ ಪಾಸ್ಟರ್. ಎಂತ ಡ್ಯೂಟಿ? ನೈಟ್ ಡ್ಯೂಟಿ ಮುಗಿಸಿಯೂ ಬರಬೇಕಾದಂಥವರು ನಮ್ಮ ಸಭೆಯಲ್ಲಿ
ಒಂದು ಸಣ್ಣದು ನಿದ್ರೆಯನ್ನು ಮಾಡದೆ ಬಂದು ಆರಾಧನೆ ಬಂದು ಪಾಲ್ಗೊಳ್ತಾನೆ. ಕಾರಣ ಕರ್ತರ ಸಮ್ಮುಖದಲ್ಲಿ ನಾನು ಯಾಕಕ್ಕೋಸ್ಕರವಾಗಿ ಸಸ್ಯಗಳಂತೆ ನೆಡಲ್ಪಟ್ಟಿದ್ದೇನೆ ಎಂಬುದಾಗಿ ತಿಳಿದಿದ್ದಾನೆ. ತುಂಬ ಜನ ನೈಟ್ ಡ್ಯೂಟಿ ಅದಕ್ಕೆ ಮಾತ್ರ ವೈರಾಗ್ಯ ತೋರಿಸ್ತಾರೆ. ಹಲ್ಲೆಲೂಯ. ತಮಗಿರುವಂಥ ಡ್ಯೂಟಿ ಬಗ್ಗೆ ಎಷ್ಟು ಅಕ್ಕರೆ ಇದೆಯೋ ದೇವರ ಸಮ್ಮುಖ ನಾನು ನೆಡಲ್ಪಟ್ಟವನು ಅನ್ನುವಂಥ ಖಾತ್ರಿ ನಿಮಗಿರಲಿ, ಅವನ ಗಮನ ನಿಮಗಿರಲಿ. ನಾನು ಹಾಗೆ ಹೇಳಿದ್ದೆ, 1 ವರ್ಷಗಳಲ್ಲಿ ತೆಗೆದಿರಬೇಡಿ. ಇಲ್ಲಿ ನಡೆಯುವಂಥ ಕಾರ್ಯ ಅಪೊಸ್ತಲರ ಕೃತ್ಯದಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಅವನು ದೀಪ ತರಲಿಕ್ಕೆ ಒಳಗೆ ಹೋಗಿ 29ನೇ ವಚನ ಮೊದಲ ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಸೀಲರ ಮುಂದೆ ಬಿದ್ದನು. ಚಡಿ ಏಟು ಬಿದ್ದಿರೋದು ಪೌಲ ಸೀಲರಿಗೆ, ಇಲ್ಲಿ ನಡುತ್ತಿರೋರು ಸೆರೆ ಯಜಮಾನ. ಗಮನಿಸ್ರಿ, ನೀನು ಮತ್ತೊಬ್ಬರ ಬಂಧನದಿಂದ ಬಿಡಿಸುವುದಕ್ಕೋಸ್ಕರ ನೀನು ದೇವದಾರು ಮರದಂತೆ ಕಷ್ಟಪಟ್ಟು ನೀನು ಬೆಳೆಯುವುದಕ್ಕೆ ಮನಸ್ಸು ಮಾಡಿದ್ರೆ ಅನೇಕರು ನಿನ್ನನ್ನು ನೋಡಿ ಭಯಪಡುವಂತೆ, ಅನೇಕರು ಬಂದು ನಿಮಗೆ ತಲುಪಿಸಿಕೊಳ್ಳುವಂತೆ ದೇವರು ತಲೆಯನ್ನು ಎತ್ತುವಂತೆ ಮಾಡ್ತಾನೆ. ಇದು ಕೆಲಸ ಅನ್ನಿಸ್ಬೋದು, ನಾನು ಇವ್ರ ಮುಂದೆ ಯಾವುದಕ್ಕೂ ಬೆಲೆ ಇಲ್ಲದವನು ಅಂತ ಹೇಳಿ ಪೌಲ ಸೀಲವನ್ನ ಈಗ ತಾನೇ ಅವರು ಚಡಿಗೇಟ್ನ ಒಡಿಸು ಅಂತ ಹೇಳಿದ್ರು. ಯಾರು? ಅಧಿಕಾರಿಗಳು. ಚಡಿಗೇಟ್ನ ಒಡಿಸಿದ್ದಾರೆ ಗೊತ್ತಾ? ಸೆರೆ ಯಜಮಾನ. ಅವನೇ ಈಗ ಅವರ ಪಾದದ ಬಳಿ ಬಿದ್ದು ಹೇಳ್ತಿದ್ದಾನೆ, ನಾನು ಏನ್ ಮಾಡ್ಬೇಕು ಸ್ವಾಮಿ, ರಕ್ಷಣೆ ಹೊಂದಬೇಕು ಅಂತ. ಮುಂದಿನ ವಚನ ಹೇಳ್ತದೆ, 30ನೇ ವಚನ, ಮತ್ತು ಅವರನ್ನು ಹೊರಗೆ ಕರೆದುಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? ಸೆರೆಗೆ ಹಾಕಿದವರು ಯಾರು? ಅವನೇ ಸೆರೆ ಯಜಮಾನ. ಈಗ ಸೆರೆ ಈಚೆ ಕರ್ಕೊಂಬತ್ತಿರೋರು ಯಾರು? ಅವನೇ. ಈ ವರ್ಷ ನಂಬ್ರಿ, ನಾನು ದೇವದಾರು ಮರ ಎಂತ ಪರಿಸ್ಥಿತಿ ಬೆಳಿತೀನಿ ಅಂತ ಹೇಳಿದ್ರೆ ನಿಮಗೆ ವಿರುದ್ಧವಾಗಿ ಬಂದವರು ನಿಮಗೆ ಸಾಧಕವಾಗಿ ದೇವರು ಮಾರ್ಪಡಿಸ್ತಾರೆ ಈ ವರ್ಷ. ಅದು ಯಾವುದೇ ಆಗಿರಲಿ ಮಾಟ ಮಾತ್ರ ನಿಮ್ಗೆ ಮಾಡಿಸ್ತಾರ. ಬ್ಯಾಗ್ ತಂದು ಊತ ಹಾಕುವಂತ ಕಾರಣ ಅದೇ ನಿಮ್ಗೆ ಒಳ್ಳೇದು ಮಾಡ್ತಾರೆ. ಆಮೇಲೆ ಒಂದು ಮಗ ತಂದಿದೆಯಾ, ಒಂದು ಆಶೀರ್ವಾದ ಸಿಕ್ಕದ, ಇನ್ನೊಂದು ಹಾಕಿ ತಂದು ಊತ ಹಾಕುವಂತ ನೀವೇ ಕೇಳ್ಕೊಳ್ಳಿ, ಭಯ ಪಡಬೇಡಿ. ಹಲ್ಲೆಲೂಯಾ. ಹಾಗಂತ ಒಬ್ಬರುತ್ತವ್ರೆ, ನಾವು ಒಂದು ಟೈಟ ಕಟ್ಸಿ 4 ಕಟ್ಸ್ಕೊಂಡೆ ಪಾಸ್ ಆಯ್ತು. ನೋ ದಯವಿಟ್ಟು ಬೇಡಮ್ಮ, ಇದು ಮಾತ್ರ ಆಗೋದು ಬೇಡ. ಹಲ್ಲೆಲೂಯಾ. ಕೇಳಿಗೆ ಬರುವಂತ ಕಾರ್ಯವನ್ನು ದೇವರು ಅನುಕೂಲವಾಗಿ ಮಾರ್ಪಡಿಸ್ತಾರೆ. ರೋಮ 8ನೇ ಅಧ್ಯಾಯ 28ನೇ ವಚನ ಹೇಳ್ತಾರೆ, ಕೇಳಾಗಿ ಬರುವ ನಮಗೆ ಹಿತವಾಗಿ ಮಾರ್ಪಡಿಸುವಂತ ದೇವರು ನಮಗೆ ಹಿತವಾಗಿ ಮಾರ್ಪಡಿಸ್ತಾರೆ. ಮತ್ತು ಹೇಳ್ರಿ, ನಾನು ದೇವದಾರು ಮರ ಮರದಂತೆ ನಾನು ಹರಡಿಕೊಳ್ಳಬೇಕಾಗಿದೆ, ವೃದ್ಧಿ ಆಗಬೇಕಾಗಿದೆ ಅಂತೆ. ದೇವದಾರು ಮರದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ನಿಮಗೊಂದು ವೇಳೆ ಹೊಸ ವಚನಗಳು ಕಥೆಗಳು ಸಿಕ್ಕಿದ್ರೆ ನನಗೆ ತಿಳಿಸ್ರಿ, ನಾನು ಪ್ರಸಂಗ ಮಾಡ್ತೀನಿ. ಹಲ್ಲೆಲೂಯ. ನಾನು ತಿಳಿಸ್ಕೊಡಿ. ಪ್ರತಿ ವಾರ ಅನೇಕ ಹೋಮ್ವರ್ಕ್ಗಳನ್ನ ಕೊಡ್ತಾನೆ ಇದ್ದೀನಿ ಸ್ಟೇಜಲ್ಲಿ ನಿಂತ್ಕೊಂಡು. ಕೆಲವು ಹೋಮ್ವರ್ಕ್ ಮಾಡ್ತಾ ಇದ್ದೀರಾ, ಕಂಡಿಡ್ತಾ ಇದ್ದೀರಿ, ಗುಡ್. ಸತ್ಯವೇದವನ್ನು ಓದಿ ಅದರ ಬಗ್ಗೆ ಆಳವಾದ ಸತ್ಯವನ್ನು ತಿಳ್ಕೊಳ್ಳೋಣ. ನಾನು ದೇವದಾರು ಮರದ ಕುರಿತಾಗಿ ಬಹಳ ಅನೇಕ ವಿಚಾರಗಳಲ್ಲಿ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. ಯಾವುದಕ್ಕೆಲ್ಲ ಅದು ಉಪಯೋಗವಾಯಿತು ಅಂತ ಹೇಳಿ ಕಡೆಗಾಗಿ ಮುಗಿಸ್ಬಿಡ್ತೇನೆ, ಸಮಯ ಇಲ್ಲದ್ರಿಂದ. ಮುಂದಿನ ವಾರ ನಾನು ಕಂಟಿನ್ಯೂ ಮಾಡ್ತೇನೆ. ನಂಬಿ ಮನೆಯವರೆಲ್ಲರೂ ರಕ್ಷಣೆ ಹೊಂದಿರುತ್ತೆ. ಕಡೆಗೆ ಅವ್ರು ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಾ? 32ನೇ ವಚನ ಓದ್ರಿ. 32ನೇ ವಚನ. ಆಮೇಲೆ ಅವನು ರಾತ್ರಿಯ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು. ಹಲ್ಲೆಲೂಯಾ. ತಾನು ಹೊಸದಾಗಿ ಹುಟ್ಟಿದಂತ ಅನುಭವಕ್ಕೆ ದೀಕ್ಷಾಸ್ನಾನ ಗಮನಿಸ್ರಿ. ಸಭೆಯ ಇವತ್ತು ದೇವದಾರು ಮರ ನಾವು ಎಲ್ಲಿರುವಂಥದ್ದು? ಅರಣ್ಯದಲ್ಲಿರುವಂಥ ಮರ. ಸಭೆಯಲ್ಲಿ ಬಂದು ನೆಡಲ್ಪಡುವುದಕ್ಕೆ ಗುರುತೇನು ಗೊತ್ತಾ? ದೀಕ್ಷಾಸ್ನಾನ ಹೊಂದಿದ್ದೀನಿ ಅಂದ್ರೆ ನನ್ನನ್ನು ತಂದು ಇಲ್ಲಿ ನೆಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಗುರುತು. ದೀಕ್ಷಾಸ್ನಾನ ಅಂದ್ರೆ ಕನ್ವರ್ಟ್ ಅಲ್ಲ, ಕ್ರಿಶ್ಚಿಯನ್ ಜಾತಿಗೆ ಸೇರ್ಕೊಳಕಲ್ಲ. ನೀವು ಯಾರು ಕ್ರಿಶ್ಚಿಯನ್ ಜಾತಿಗೆ ಸೇರಬೇಡಿ. ರೋಮ 6:4ನೇ ವಚನ ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ಸೇರುವುದಕ್ಕೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯದು ಅಂತ ಬರೀತಾರೆ. ನಾವು ಯೇಸು ಸ್ವಾಮಿ ಸೇರಬೇಕು, ಹೊರತು ಕ್ರಿಶ್ಚಿಯನ್ ಜಾತಿಯಲ್ಲಿ ಸೇರೋದು ಬೇಡ. ಹಲ್ಲೆಲೂಯಾ. ಇವರು ತಾನೇ ಗಾಯ ಮಾಡಿ ನಂತರ ಹೋಗಿ ಗಾಯಗಳನ್ನ ತೊಳಿತಿದ್ದಾರಂತೆ. ಮನೆ ಸೆರೆ ಯಜಮಾನ ಅವರ ಗಾಯಗಳನ್ನ ತೊಳೆದಂತೆ. ಇವರೊಂದು ವೇಳೆ ಸೆರೆ ಮನೆಯಲ್ಲಿ ಕೂತ್ಕೊಂಡು ಇವ್ರ ಗಾಯನ ಇವರೇ ತೊಳಕತ್ತಿದ್ರೆ ಏನಾಗ್ತಿತ್ತು? ಸೆರೆಯಲ್ಲಿ ಪೌಲ ಸೀಲರನ್ನು ಹೊಡೆಸ್ಬೋದು. ಎಷ್ಟೇಟಂತೆ? ಬಹಳ ಪೆಟ್ಟುಗಳನ್ನು ಕೊಟ್ಟು ಸೆರೆಮನೆಗೆ ಹಾಕಿದ್ದಾರೆ. ಈಗ ಒಳಗಿಟ್ಕೊಂಡು ನೀವು ನಾನು ಏನ್ ಮಾಡ್ತಿದ್ವಿ? ಕೆಲವರು ಇದ್ದಾರೆ, ಅವ್ರ ಗಾಯನೇ ನೋಡ್ಕೊಂಡು ಕೂತಿರ್ತಾರೆ, ಉಫ್ ಉಫ್ ಅಂತ.
ಕೆಲವರಿಗೆ ಪ್ರಾರ್ಥನೆ ಕೂತ್ಕೊಂಡ್ರೆ ಸ್ವಾಮಿ ನನಗೆ ಈ ಕಷ್ಟ, ನನಗೆ ಆ ಕಷ್ಟ, ಬರೀ ಅವ್ರ ಗಾಯನ ನೋಡ್ಕೊಳ್ಳೋದು. ನೀನ್ ನೋಡ್ಕೊಳ್ಳದೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಗಾಯ ನೋಡಕ್ಕೆ ಕೆಲವರನ್ನ ಕಳಿಸ್ತಾರೆ. ಆಮೇಲೆ ಗಾಯ ಮಾಡೋರೇ ಬರ್ತಾರೆ. ಯೇಸು ಹೇಳಿದ್ರು, ನಾನೇ ಗಾಯ ಮಾಡಿದನು, ನಾನೇ ಕಟ್ಟುವೆನು. ಅವ್ರು ಕಟ್ಟವರ ಸುಮ್ಮನೆ ಇದ್ಕೊಳ್ಳಿ. ಹಲ್ಲೆಲೂಯ. ನಾನು ಹೇಳ್ತಿರೋದು ದೇಹದ ಮೇಲೆ ಬೀಳುವಂತ ಗಾಯದ ಬಗ್ಗೆ ಅಲ್ಲ, ನಿನ್ನ ಆತ್ಮಿಕತೆಯಲ್ಲಿ ನಿನ್ನ ಆಂತರದಲ್ಲಿ ಬೀಳುವಂತ ಗಾಯದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಅದನ್ನು ನೀನು ಸರಿಪಡಿಸು ಸ್ವಾಮಿ. ಅಥವಾ ದೇವರನ್ನು ಆರಾಧನೆ ಮಾಡ್ತಿದ್ದ, ಗಾಯ ಮಾಡುವನೇ ಒಂದು ಗಾಯ ತೊಳೆದ. ಕಡೆಯದಾಗಿ 34ನೇ ವರ್ಷದ ತರುವಾಯ ಅವರನ್ನು ತನ್ನ ಮನೆಗೆ ಕರಕೊಂಡು ಹೋಗಿ ಊಟ ಮಾಡಿಸದಂತೆ. ಹಲ್ಲೆಲೂಯ. ಇದುವೇ ತನ್ನ ಮನೆಗೆ ಅನ್ನೋದು ಸೆರೆಮನೆ. ಅದು ದೇವದಾರ ವೃಕ್ಷ ಬೆಳೆಯುವಂತ ಕಠಿಣವಾದಂತಹ ಸ್ಥಳ. ಅವರನ್ನ ಕರಕೊಂಡು ಬಂದು ಮನೆ ನಿಲ್ಲಿಸಿದ್ದು ದೇವರ ಆಲಯ, ದೇವರ ಮನೆ. ಇವತ್ತು ನನ್ನನ್ನು ನಿನ್ನನ್ನ ಈ ರೀತಿಯಲ್ಲಿ ಬಂಧಿಸಲ್ಪಟ್ಟಂತಹ ಲೋಕದಲ್ಲಿ ಪಾಪದಲ್ಲಿ ಅನ್ಯ ವಿಗ್ರಹಗಳನ್ನ ಕಲ್ಲು ಮಣ್ಣುಗಳನ್ನ ದೇವರೆಂಬುದಾಗಿ ನಂಬುತ್ತಿದ್ದಂತ ನಮ್ಮನ್ನ ಅಲ್ಲಿಂದ ಕಡಿದು ತಂದು ನಮ್ಮನ್ನ ದೇವಾಲಯದಲ್ಲಿ ನೆಟ್ಟಿದ್ದಾರೆ, ಇರಿಸಿದ್ದಾರೆ. ಇವತ್ತು ನಾನು ನೀವುಗಳು ಕೀರ್ತನೆ 92 ಓದುತ್ತೆ, ನಾವು ಚೆನ್ನಾಗಿ ಹರಡಿಕೊಳ್ಳುವಂತೆ, ನಾವು ವೃದ್ಧಿಯಾಗುವಂತೆ, ಚೆನ್ನಾಗಿ ಬೆಳೆಯುವಂತೆ ನಮ್ಮನ್ನ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳೋಣ. ಹಲ್ಲೆಲೂಯ. ಕರ್ತನ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ಎದ್ದು ನಿಂತುಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ.